ದೇವರೇ ವಂದನೆಗಳಪ್ಪ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನ ದೇವರೇ ನಿಮಗೆ ವಂದನೆ. ಸರ್ವಶಕ್ತನೇ ನಿಮಗೆ ವಂದನೆ. ರಾಜಾದಿರಾಜನೇ ನಿಮಗೆ ವಂದನೆ. ತಂದೆ ಕುಮಾರ ಪವಿತ್ರಾತ್ಮನಾದ ದೇವರೇ ನಿಮಗೆ ಮಹಿಮೆ, ನಿಮಗೆ ವಂದನೆ. ಓ ದೇವರಾತ್ಮ ನಿಮಗೆ ವಂದನೆ. ಸರ್ವಶಕ್ತನೇ ವಂದನೆ. ರಾಜಾದಿರಾಜನೇ ವಂದನೆ. ಮಹಿಮೆ ಅರಸನೇ ವಂದನೆ. ಕರುಣಾಮಯನೇ ವಂದನೆ. ರೇಗಡಗಡಗಸ್ಯಾಂದರದುರ ಪವಿತ್ರಾತ್ಮನೇ ವಂದನೆ 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 ವಂದನೆ. ದೇವರಾತ್ಮನೇ ನಿಮ್ಮ ಪ್ರಸನ್ನದಿಂದ ತುಂಬಿಸು, ಪ್ರಸನ್ನದಿಂದ ತುಂಬಿಸು. ದೇವರಾತ್ಮನು 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 ಓ ಅಂಧಕಾರ ಮಂಡಲಗಳನ್ನು ದುರಾತ್ಮನ ಶಕ್ತಿಗಳನ್ನು ಓ ತುಳಿದು ಬಿಡುವ ದೇವರ ಅಗ್ನಿ ಚಲಿಸಲಿ 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 ಚಲಿಸಲಿ. ಓ ಬಂಧನಗಳು ಬಿಚ್ಚುವ ದೇವರ ಅಗ್ನಿ, ಬಂಧನಗಳನ್ನು ಬಿಚ್ಚುವ ದೇವರ ಅಗ್ನಿ, ಅಂಧಕಾರ ಮಂಡಲಗಳನ್ನು ಹೋರಾಡುವ ದೇವರ ಅಭಿಷೇಕದ ಅಗ್ನಿ. ಓ ದೇವರ ಅಗ್ನಿ. ಓ ರಬಾ ದೇರೆ ಬಬರ ಕಮಲಾದರ ಗಲದರ ಬರಹ ಬಲಬರಿ ಕಮಲ ಬರಾದರ ಬಬ. ದೇವರ ಅಗ್ನಿ ದೇವರ ಅಗ್ನಿ ದೇವರ ಅಗ್ನಿ. ಅಂಧಕಾರ ಮಂಡಲಗಳಲ್ಲಿ ಹೋರಾಡುವ ದೇವರ ಅಭಿಷೇಕ, ದೇವರ ಅಭಿಷೇಕ, ದೇವ ದೂತರುಗಳು ಅಂಧಕಾರ ಮಂಡಲಗಳನ್ನು ಕಾಲ್ನಡೆಯಲಾಗಿ ನಸುಕುವ ದೇವರ ಶಕ್ತಿ. ಓ ರಬಾ ಬಾಬಾ ರಿಷೆ ಬಾಬಾ ಲಾ ಖಬಾ ಬಾಬಾ. ಪವಿತ್ರಾತ್ಮದಿಂದ ತುಂಬಿಸಲ್ಪಡೆ ದೇವರಾತ್ಮನ ಶಕ್ತಿ. Power of the Holy Spirit, power of the Holy Spirit, power, 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 wonder working power, wonder working power. ಓ ಅದ್ಭುತವಾದ ಶಕ್ತಿ, ಮಹಿಮೆಯಾದ ಶಕ್ತಿ, ಅಭಿಷೇಕದ ಶಕ್ತಿ. ಅಗ್ನಿ 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 ಅಗ್ನಿ. ನಮ್ಮ ದೇವರು ಅಗ್ನಿ ಸ್ವರೂಪಿ, ನಮ್ಮ ದೇವರು ಅಗ್ನಿ ಸ್ವರೂಪನು, ನಮ್ಮ ದೇವರು ಅಗ್ನಿಮಯವಾದ ದೇವರು, ನಮ್ಮ ದೇವರು ಬೆಂಕಿಯಲ್ಲಿ ಉತ್ತರಿಸುವ ದೇವರು, ಬೆಂಕಿ ರೂಪದಲ್ಲಿ ಕಾಣಿಸಿಕೊಳ್ಳುವ ದೇವರು. ಆ ಬೆಂಕಿ ಅಭಿಷೇಕ ಸಭೆಯಲ್ಲಿ ತುಂಬಲಿ ತುಂಬಲಿ ತುಂಬಲಿ. ದೇವದರ್ಶನ ಗೂಡಾರದ ಮೇಲೆ ಮೋಡವೊಂದು ಕವಿಯಿತು, ಯೆಹೋವನ ತೇಜಸ್ಸು ಒಂದು ಕವಿಯಿತು. ಓ ನಮಗೂ ಬೇಕಪ್ಪ, ನಮಗೂ ಬೇಕಪ್ಪ, ನಮಗೂ ಬೇಕಪ್ಪ. ಓ ಮೋಡ, ಓ ಮೋಡದೋಪಾದಿಯಲ್ಲಿ ಯೆಹೋವನ ತೇಜಸ್ಸು ಓ ದೇವದರ್ಶನ ಗೂಡಾರದಲ್ಲಿ ಕವಿದ ಹಾಗೆ ನಮ್ಮ ಮಧ್ಯದಲ್ಲೂ ಕವಿಯಲಿ ಅಪ್ಪ. ನಮ್ಮ ಮಧ್ಯದಲ್ಲೂ ದೇವರೇ ಈ ಸಭೆಯನ್ನು ಮುಚ್ಚಲಿ ಅಪ್ಪ, ಈ ಸಭೆಯಲ್ಲಿ ತುಂಬಲಿ ಅಪ್ಪ. ಯೆಹೋವನ ತೇಜಸ್ಸಿಂದ ಈ ಸಭೆ ತುಂಬಲಿ ಅಪ್ಪ, 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 ಯೆಹೋವನ ತೇಜಸ್ಸಿಂದ ಈ ಸಭೆ ತುಂಬಲಿ ಅಪ್ಪ. ಯೆಹೋವನ ತೇಜಸ್ಸು, ಯೆಹೋವನ ತೇಜಸ್ಸು, ಯೆಹೋವನ ತೇಜಸ್ಸು, ಯೆಹೋವನ ತೇಜಸ್ಸು, ಯೆಹೋವನ ತೇಜಸ್ಸು. ರೇಬಾ ಕಬಲ ಬರದರ ಗಲಬರ ಬರಬರಿ ಶಬಬರಿ ಕಬಬರಿ ಅಂತರ ಬಬ. ತುಂಬಿಸಲ್ಪಡಲಿ 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 ತುಂಬಿಸಲ್ಪಡಲಿ. ದೇವರ ಅಗ್ನಿಯಲ್ಲಿ ಮಾತಾಡಿಸೋ ದೇವರಾದರೆ, ಅಗ್ನಿ ಸ್ವರೂಪನಾದರೆ, ಒಂದು ಅಗ್ನಿ ಅಭಿಷೇಕ ನಿಮಗಾಗಿ ಒಂದು ಪ್ರೂಫ್ಗಾಗಿ ನಿಮಗೆ ಇಳಿದು ಬರುತ್ತಾ ಇದೆ. ಸ್ವೀಕರಿಸಲಿಕ್ಕೆ ಶಕ್ತಿ ಇದ್ರೆ ಸ್ವೀಕರಿಸಿಕೊಳ್ಳಿ. ಅಗ್ನಿ ಅಗ್ನಿ ಅಗ್ನಿ. ಫೈರ್ 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 ಅನಾಯಿಂಟಿಂಗ್, ಫೈರ್ ಅನಾಯಿಂಟಿಂಗ್, ಫೈರ್ ಅನಾಯಿಂಟಿಂಗ್. ರಿಸೀವ್ ದ ಫೈರ್. ರಿಸೀವ್ 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 ರಿಸೀವ್. ಸ್ವೀಕರಿಸಿಕೊಳ್ಳಿ ಸ್ವೀಕರಿಸಿಕೊಳ್ಳಿ. ಅಗ್ನಿ ಅಗ್ನಿ. ಜೀಸಸ್. ದೇವರೇ, ಪರಲೋಕದಲ್ಲಿ ಬೆಳಕನ್ನು ಕೊಡೋದು ಓ ಸೂರ್ಯ ಚಂದ್ರನಲ್ಲ, ಬೆಳಕು ಕೊಡೋದು ಎಲೆಕ್ಟ್ರಿಸಿಟಿ ಅಲ್ಲ, ನನ್ನ ಅಪ್ಪನೇ ಬೆಳಕಾಗಿರುತ್ತಾನೆ. ನನ್ನ ದೇವರೇ ಸೂರ್ಯನಾಗಿದ್ದಾರೆ. ಆ ಸೂರ್ಯನ ಪ್ರಕಾಶದಿಂದ ಈ ಚಿಕ್ಕ ಸಭೆಯನ್ನು ತುಂಬಿಸಪ್ಪ. ಆ ಯೆಹೋವನ ತೇಜಸ್ಸಿಂದ ಈ ಚಿಕ್ಕ ಸಭೆ ಬೆಳಗಲಿಯಪ್ಪ. ಆ ಪ್ರಸನ್ನದಿಂದ ತುಂಬಲ್ಪಡಲಿ ಕರ್ತನೆ, ಆ ಪ್ರಸನ್ನದಿಂದ ತುಂಬಲ್ಪಡಲಿ ಕರ್ತನೆ. ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ, ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ.
ಅಪ್ಪ ತಂದೆಯೇ, ಈ ಸಭೆಗಾಗಿ, ನಿನ್ನ ಮಕ್ಕಳಿಗಾಗಿ ಏನು ಹೇಳುತ್ತೀರೋ ಕರ್ತನೆ ಅದನ್ನು ಮಾತ್ರ ಹೇಳಿ ಕರ್ತನೆ. ನಿಮಗಾಗಿ ಏನು ಇಷ್ಟ ಇದೆಯೋ, ನಿಮಗೆ ಈ ಮಕ್ಕಳ ಹತ್ರ ಏನು ಮಾತಾಡಲಿಕ್ಕಿದೆಯೋ ಅದನ್ನು ಮಾತಾಡಿ ದೇವ ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಅದು ಗ್ರಹಿಸಿಕೊಳ್ಳುವ ಕೃಪೆ ಕೂಡ ಕೊಡಿ ಸ್ವಾಮಿ. ಕಣ್ಣುಗಳು ತೆರೆದು ಕೊಡು ಸ್ವಾಮಿ. ದೇವರೇ, ದೇವರ ವಾಕ್ಯದಲ್ಲಿರುವ ಅದ್ಭುತ ಕಾರ್ಯಗಳನ್ನು ನೋಡುವಂತೆ, ಕಾಣುವಂತೆ, ಗ್ರಹಿಸಿಕೊಳ್ಳುವಂತೆ, ಅದು ಮಾಡುವಂತೆ ಹೃದಯದ ಕಣ್ಣುಗಳನ್ನು ಪ್ರಕಾಶಿಸಿರಿ ಅಪ್ಪ. ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಮಹಿಮೆಯು ನಿಮಗೇ ಸಲ್ಲಿಸಿ ಬೇಡಿಕೊಂಡಿದ್ದೇವೆ ಪರಲೋಕ ತಂದೆಯೇ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆಯಾಗಲಿ. ದೇವರು ಒಳ್ಳೆಯವರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಪ್ರೀತಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕರುಣಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೀತಿ ಆಸೆ ಪಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವಾಗ ಕೇಳೋದಕ್ಕಿಂತ ಮುಂಚಿತವಾಗಿ ಒಂದು ಮಾತು ನಿಮಗೆ ಹೇಳ್ತೀನಿ. ನೀವು ವಾರ ವಾರ ಆಲಯಕ್ಕೆ ಬರ್ತೀರಲ್ಲ, ಹಲ್ಲೆಲೂಯಾ. ಇಷ್ಟು ಸಮಯ ಆಲಯದಲ್ಲಿ ಕೂತ್ಕೊಂಡಿದ್ದೀರಲ್ಲ, ಹಲ್ಲೆಲೂಯಾ. ನೀವು ಆರಾಧನೆ ಮಾಡುವ ಕೊಯರ್ ಟೀಮನ್ನು ನೋಡಿರ್ಬೋದು, ಕೀರ್ತನೆ ಹೇಳಿದ ಬ್ರದರನ್ನು ನೋಡಿರ್ಬೋದು, ಈಗ ನನ್ನನ್ನು ನೋಡ್ತಾ ಇರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ನಾವು ಯಾರೂ ಅಲ್ಲ, ಯೇಸುವನ್ನು ನೋಡಬೇಕು. ಹಲ್ಲೆಲೂಯಾ. ನಮ್ಮನ್ನೆಲ್ಲ ನೋಡ್ಕೊಂಡು ಹೋದರೆ ಯೂಸ್ ಇಲ್ಲ. ನಿಮ್ಮ ಹೃದಯದಲ್ಲಿ ಒಂದು ಆಸೆ ಇರಬೇಕು, ನನಗೆ ಯೇಸುವನ್ನು ನೋಡಬೇಕು, ಯೇಸು ನನ್ನ ಜೊತೆಯಲ್ಲಿ ಮಾತಾಡಬೇಕು. ಹಲ್ಲೆಲೂಯಾ. ಯೇಸು ಮಾತಾಡ್ತಾರಾ? ಆಸೆ ಪಟ್ಟಿದ್ರೆ ಮಾತಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಏನು ಆಸೆ ಪಡ್ತೀರೋ ನಿಮಗೆ ಮಾತಾಡ್ತಾರೆ. ನಾನು ಕೆಳಗಡೆ ಆರಾಧನೆಯಲ್ಲಿ, ಹಿಂದಿ ಆರಾಧನೆಯಲ್ಲಿರುವಾಗ ನನ್ನ ಮನಸ್ಸಲ್ಲಿ ಒಂದು ಯೋಚನೆ ಹೋಯಿತು. ನಾನು ಬೇಗ ಸ್ವಲ್ಪ ಬೇಜಾರಿನ ಒಂದು ಯೋಚನೆ ಬರುವಾಗ ನಾನು ಈ ಥರ ಏನು ಮಾಡಲಿ ಅಂತ ಮನಸ್ಸಲ್ಲಿ ಹಿಂಗೆ ಕೇಳ್ತಾ ಇರುವಾಗ ಅಲ್ಲಿ ಹಾಡಾಡ್ತಾ ಇದ್ದಾರೆ, ಇಡಬಿಡದೆ ಪ್ರಾರ್ಥಿಸು, ನಂಬಿಕೆಯಿಂದ ಪ್ರಾರ್ಥಿಸು, ನೀತಿ ವಂದನ ಪ್ರಾರ್ಥನೆ ಬಹಳ ಫಲ ಉಂಟು. ಹಲ್ಲೆಲೂಯಾ. ಯಾವುದೋ ಒಂದು ವಿಷಯ ಮನಸ್ಸಲ್ಲಿಟ್ಟು ದೇವರೇ ಏನು ಮಾಡಲಿ ಅಂತ ನಾನು ಹಿಂಗೆ ಯೋಚನೆ ಮಾಡ್ತಾ ಇರುವಾಗಲೇ ನನ್ನ ಕಿವಿಯಲ್ಲಿ ಕೇಳುವ ಶಬ್ದ ಇದು, ನೀನು ಎಡಬಿಡದೆ ಪ್ರಾರ್ಥಿಸು, ವಿಶ್ವಾಸದಿಂದ ಪ್ರಾರ್ಥಿಸು, ನೀತಿ ವಂದನ ಪ್ರಾರ್ಥನೆ, ಭಕ್ತಿಯಿಂದಿರೋ ಪ್ರಾರ್ಥನೆ ಫಲಿಸುತ್ತದೆ. ಹಲ್ಲೆಲೂಯಾ. ದೇವರು ಮಾತಾಡ್ತಾರಾ? ಯಾರಿಗೆ? ಆಸೆಪಟ್ಟು ನೀವು ಕೂತ್ಕೊಂಡು ನಿಮಗೆ. ಹಲ್ಲೆಲೂಯಾ. ನಿಮಗೆ ಬೇಕಾದದು ಒದಗಿಸಲಿಕ್ಕೆ ದೇವರು ಪ್ರೀತಿಯುಳ್ಳವರು, ಕರುಣೆಯುಳ್ಳವರು, ರಕ್ತನೇ ಸುರಿದು ಕೊಟ್ಟ ದೇವರು ನಿಮಗೆ ಇರಿದು ಕೊಡಲ್ವಾ? ಹಲ್ಲೆಲೂಯಾ. ಅದರಿಂದ ಸುಮ್ಮನೆ ಕೂತ್ಕೊಂಡು ಯಾರು ಹೋಗಬಾರ್ದು. ವಾಕ್ಯಗಳನ್ನು ಗಮನಿಸಿರಿ, ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಇವತ್ತಿನ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ 1ನೇ ಪತ್ರಿಕೆ, ಅದರಲ್ಲಿ 3ನೇ ಅಧ್ಯಾಯ 6, 7, 8 ವಾಕ್ಯ ಓದಿಕೊಳ್ಳೋಣ. ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವನು ಪಾಪ ಮಾಡನು, ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನನುಸರಿಸುವವನು ನೀತಿವಂತನಾಗಿದ್ದಾನೆ. ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವನು ಪಾಪ ಮಾಡನು. ಹಲ್ಲೆಲೂಯಾ. ಕರ್ತನಾದ ಯೇಸುವಿನಲ್ಲಿ ಪಾಪವಿಲ್ಲ, ಯೇಸು ಕರ್ತನಲ್ಲಿ ನೆಲೆಗೊಂಡಿರುವವರಲ್ಲಿ ಏನಿಲ್ಲ? ಪಾಪ ಮಾಡುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನಲ್ಲಿ ಪಾಪ ಇಲ್ಲ, ಯೇಸು ಸ್ವಾಮಿಯಲ್ಲಿ ನೆಲೆಗೊಂಡಿದ್ದರೆ ಪಾಪವನ್ನು ಮಾಡಲ್ಲ. ಹಾಗಾದರೆ ನಾವು ಕರ್ತನಲ್ಲಿ ನೆಲೆಗೊಳ್ಳಬೇಕು. ಹಲ್ಲೆಲೂಯಾ. ಹೇಗೆ ನಮಗೆ ಪಾಪದಿಂದ ತಪ್ಪಿಸಲಿಕ್ಕಾಗುತ್ತೆ ಎಂದು ನಮ್ಮ ಬೈಬಲಲ್ಲೇ ಎಷ್ಟೋ ಅದರ ತಕ್ಕ ಹಾಗೆ ವಿಷಯಗಳು ದೇವರು ನಮಗೆ ಬರೆದಿಟ್ಟಿದ್ದಾರೆ. ಹಲ್ಲೆಲೂಯಾ. ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಯೋಸೇಫಿನ ವಿಷಯ ಕೂಡ ನಮಗೆ ಗೊತ್ತಿರುವ ಪ್ರಕಾರ ನಾವು ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕದಲ್ಲಿ 39ನೇ ಅಧ್ಯಾಯ 9ನೇ ವಾಕ್ಯ ಓದಿಕೊಳ್ಳೋಣ. 39:9. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿಯಾದುದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಹಲ್ಲೆಲೂಯಾ.
ನೋಡಿರಿ, ಪಾಪ ಮಾಡೋದಿಲ್ಲ ಎಂದು ಹೇಳಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡ್ತೀನಂದೇಳಿ ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ವಾಕ್ಯ ಏನು? ಆತನಲ್ಲಿರುವನು ಪಾಪ ಮಾಡೋದಿಲ್ಲ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನೆಲೆಗೊಂಡಿರುವ ಯೋಸೇಫನು ಪಾಪ ಮಾಡಲಿಲ್ಲ. ಹಲ್ಲೆಲೂಯಾ. ಯೋಸೇಫನ ಚರಿತ್ರೆ ನಮಗೆಲ್ಲರಿಗೂ ಗೊತ್ತಿರಬಹುದು. ಯೋಸೇಫನು ತನ್ನ ಅಣ್ಣಂದರ ಜೊತೆಯಲ್ಲಿ ಖುಷಿಯಾಗಿದ್ದರು. ನೋಡಿ, ದಾವೀದನನ್ನು, ಚಿಕ್ಕ ಹುಡುಗನನ್ನು ಕಾಡಲ್ಲಿ ಕಳಿಸುವಾಗ ಯೋಸೇಫನು ದೊಡ್ಡ ಹುಡುಗನಾಗಿದ್ದರೂ ಕೂಡ ಅವನ ಲಾಸ್ಟ್ ಮಗನಾಗಿದ್ದರಿಂದ ಅವನನ್ನು ಕಳಿಸಿಲ್ಲ, ಅಣ್ಣಂದವ್ರನ್ನೆಲ್ಲ ಕಾಡಿಗೆ ಕಳಿಸಿದರು. ಹಲ್ಲೆಲೂಯಾ. ಇಸ್ರಾಯೇಲ್ ಚರಿತ್ರೆ ಪ್ರಕಾರ ನೋಡಿದರೆ ದೊಡ್ಡವರನ್ನು ಕಳಿಸ್ತಾರೆ, ಚಿಕ್ಕವರನ್ನು ಮನೆಯಲ್ಲಿರಿಸ್ತಾರೆ. ಹಲ್ಲೆಲೂಯಾ. ಆದರೆ ಯಾಕೋಬನಿಗೆ ಪ್ರಿಯನಾದ ಕುಮಾರನಾಗಿದ್ದರು ಯಾರು? ಯೋಸೇಫನು. ಹಲ್ಲೆಲೂಯಾ. ಹಾಗೆ ಪ್ರಿಯನಾದ ಕುಮಾರನಾದ ಯೋಸೇಫನ ಸಂಗಡ ಸಂತೋಷವಾಗಿರುವಾಗ ಒಂದು ದಿವಸ ಅವರ ಅಣ್ಣಂದರು ಅವನನ್ನು ಹಿಡ್ಕೊಂಡು ಹಾಳು ಬಾವಿಯಲ್ಲಿ ಹಾಕ್ತಾರೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ಒಂದು ಮಾತು ಇಲ್ಲ, ಅವನ ಆಳು ಬಾವಿಯಲ್ಲಿ ಬಿದ್ದಿದೆ ಅಂದಿದೆ, ಮತ್ತೆ ಓದುವಾಗಿದೆ, ಆದರೆ ಅವನಲ್ಲಿ ಬೇಡಿಕೊಂಡೆ ಅಂತ ಕೇಳಿಸ್ತಾ ಇದೆ. ಆದರೆ ಅಲ್ಲಿ ದೇವರು ಅವನ ಜೊತೆಯಲ್ಲಿದೆ ಎಂದು ಬರೆದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಅಲ್ಲಿ ನೋಡುವಾಗ ಅಲ್ಲಿಂದ ಅವನನ್ನು ಪೋಟಿಫರನ ಮನೆಗೆ ಮಾರ್ತಾ ಇದ್ದಾರೆ. ಸ್ತೋತ್ರ. ಹಲ್ಲೆಲೂಯಾ. ಅಲ್ಲಿ ಬರೆಯಲ್ಪಟ್ಟಿದೆ 39ನೇ ಅಧ್ಯಾಯ 2ನೇ ವಾಕ್ಯ ಓದಿ ನೋಡಿ. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ. ಹಲ್ಲೆಲೂಯಾ. ಯೆಹೋವನು ಯೋಸೇಫನ ಸಂಗಡ ಇದ್ದನು. ಹಲ್ಲೆಲೂಯಾ. ಫಸ್ಟ್ ಇದ್ದೆಂದ ಬರೆದಿಲ್ಲ. ಯಾಕೆಂದರೆ ಒಳ್ಳೆ ಬಟ್ಟೆ ಕೊಟ್ಟಿದ್ದಾರೆ. ಯೋಸೇಫನಿಗೆ ಏನು ಮಾಡಿ ಕೊಟ್ಟಿದ್ರು? ನಿಲುವಂಗಿ, ಬಣ್ಣ ಬಣ್ಣದ ನಿಲುವಂಗಿ, ತುಂಬ ಚೆನ್ನಾಗಿದೆ. ನಿಲುವಂಗಿ ಹಾಕಿಕೊಂಡು ಅವನಿರುವಾಗ ಅವನಿಗೇನು ಕಷ್ಟ ಇಲ್ಲ. ಅಪ್ಪನಿಂದ ತುಂಬ ಪ್ರೀತಿ, ಅಣ್ಣಂದವರೆಲ್ಲ ಪ್ರೀತಿ ಮಾಡಲಿದ್ರು ಪರವಾಗಿಲ್ಲ. ಅಪ್ಪ ಅಷ್ಟೊಂದು ಅವನನ್ನು ಭದ್ರವಾಗಿ ಕಾಪಾಡ್ತಾರೆ. ಬಟ್ಟೆ ಎಲ್ಲ ಹೊಲಿದುಕೊಟ್ಟು ಅವನು ಫುಲ್ಲು ಸ್ಪೆಷಲ್ ಆ ಮನೆಗೆ. ಹಲ್ಲೆಲೂಯಾ. ಆದ್ದರಿಂದ ದೇವರು ಅವರ ಜೊತೆಯಲ್ಲಿ ಇದೆ ಎಂದು ಬರೆದಿಲ್ಲ. ಯಾಕೆಂದರೆ ಕಷ್ಟ ಇಲ್ಲದ ಸಮಯದಲ್ಲಿ ಅವನು ಕೂಗಿರಲ್ಲ. ನಾವು ಹಾಗೆ ತಾನೆ, ಕಷ್ಟ ಇಲ್ಲದ ಸಮಯದಲ್ಲಿ ನಮಗೆ ಪ್ರಾರ್ಥನೆ ಕಡಿಮೆ ಆಗುತ್ತೆ. ಹಲ್ಲೆಲೂಯಾ. ಕಷ್ಟ ಇಲ್ಲದ ಸಮಯದಲ್ಲಿ ನಮಗೆ ಪ್ರಾರ್ಥನೆ ಕಡಿಮೆ ಆಗುತ್ತೆ. ನೋಡಿ, ಈ ಯೋಸೇಫನು ಅಲ್ಲಿ ಪ್ರಾರ್ಥನೆ ಮಾಡಿದಾಗಿನೂ ಇಲ್ಲ, ದೇವರ ಜೊತೆಯಲ್ಲಿರುವುದು ಅಂದಿಲ್ಲ. ಆದರೆ ಪೋಟಿಫರನ ಮನೆಗೆ ಹೋಗಿದ ತಕ್ಷಣ ದೇವರು ಅವನ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಯಾಕೆ? ಬಾವಿ ಬಿದ್ದದ್ರಿಂದ ಅವನು ಪರಲೋಕಕ್ಕೆ ತನ್ನ ಕಣ್ಣುಗಳನ್ನು ಎತ್ತಿ ಅಳಕ್ಕೆ ಶುರು ಮಾಡಿದ್ರು. ಮನುಷ್ಯನ ಸಹಾಯ ಇಲ್ಲ, ಅಪ್ಪ ಸಹಾಯ ಇಲ್ಲ, ಸಹೋದರರೇ ಬಾವಿಗೆ ಹಾಕಿದ್ದಾರೆ, ಯಾವ ದಾರಿ ನನಗಿಲ್ಲ, ಇನ್ನಿರುವ ಒಂದೇ ಒಂದು ದಾರಿ, ಅದು ಪರಲೋಕದ ದೇವರು. ಹಲ್ಲೆಲೂಯಾ. ಪ್ರಿಯರೇ, ಮನುಷ್ಯರೆಲ್ಲ ಬಾಗಿಲು ಮುಚ್ಚಿ ಬಿಡುವಾಗ ನಾವು ದೇವರ ಕಡೆಗೆ ನೋಡಬೇಕು. ಹಲ್ಲೆಲೂಯಾ. ನಾವು ಮನುಷ್ಯರೆಲ್ಲ ಬಾಗಿಲು ಮುಚ್ಚುವಾಗ ನಮಗೋಸ್ಕರ ಒಂದು ಬಾಗಿಲು ತೆರೆಯಲಿಕ್ಕೋಸ್ಕರ ದೇವರಲ್ಲಿ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ನೋಡಿ, ಯೋಸೇಫನ ಸಂಗಡ ಯಾರಿದ್ದಾರೆ? ದೇವರಿದ್ದಾರೆ. ಹಲ್ಲೆಲೂಯಾ. ಯೋಸೇಫನ ಸಂಗಡ ದೇವರಿದ್ರು. ದೇವರಿದ್ರೆ ಅಲ್ಲಿ ಜಯ, ದೇವರಿದ್ರೆ ಅಲ್ಲಿ ಅದ್ಭುತ. ಹಲ್ಲೆಲೂಯಾ. ಏನಾಗಿದೆ ಇಲ್ಲಿ? ಅವನನ್ನು ಒಂದು ಗುಲಾಮನಾಗಿ, ಏನು ಹೇಳೋದು, ಕೈದಿಯಾಗಿ ಹಿಡ್ಕೊಂಡ್ಬಂದು ಮನೆಯಲ್ಲಿ ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟು ತಗೊಂಬಂದಿದ್ದಾರೆ ಒಂದು ಮನುಷ್ಯನನ್ನು. ಹಲ್ಲೆಲೂಯಾ. ದುಡ್ಡು ಕೊಟ್ಟು ತಗೊಂಬಂದ ಮನುಷ್ಯನಿಗೆ ಎಲ್ಲ ಅಧಿಕಾರ ನಮ್ಮ ಕೈಯಲ್ಲಿದೆ, ಏನು ಹೇಳಿದ್ರು ಅವ್ನು ಕೇಳಬೇಕು. ಆದರೆ ಅವನು ಪ್ರಾರ್ಥನಾ ಮಾಡಲಿಕ್ಕೆ ಶುರು ಮಾಡಿದ. ಅವನಿಗೆ ಲೋಕದ ಕನೆಕ್ಷನ್ ಎಲ್ಲ ತಪ್ಪಿ ಹೋಯಿತು, ಎಲ್ಲ ಮೊಬೈಲು ಸ್ವಿಚ್ ಆಫ್. ಹಲ್ಲೆಲೂಯಾ. ಎಲ್ಲ ಕನೆಕ್ಷನ್ ತಪ್ಪಿತು, ಫೋನು ಇಲ್ಲ, ಯಾವುದೂ ಇಲ್ಲದ ಕಾಲ. ಆಳು ಬಾವಿಯಲ್ಲಿಟ್ಟು ಕರ್ಕೊಂಡೋಗಿ ಅನ್ಯ ದೇಶದಲ್ಲಿ ಹೋಗಿದ್ದಾರೆ. ಯಾರನ್ನು ಸಂಪರ್ಕಿಸಲಿಕ್ಕೆ ಸಿಕ್ಕುವುದಿಲ್ಲ. ಹಲ್ಲೆಲೂಯಾ. ಆದರೆ ಆತನು ಸಂಪರ್ಕಿಸಬೇಕಾದವನನ್ನು ಸಂಪರ್ಕಿಸಿದೆ. ಹಲ್ಲೆಲೂಯಾ. ಪರಲೋಕಕ್ಕೆ ಅವನ ಪ್ರಾರ್ಥನೆ ಹೋಗುವಾಗ ಅವನಿರುವ ದಣಿಯ ಮನೆಯಲ್ಲಿ ಅವನಿಗೆ ಒಂದು ಹೇಳಿಕೆ ಬಂತು. ಹಲ್ಲೆಲೂಯಾ. 2ನೇ ವಾಕ್ಯ ಒಂದ್ಸಲ ಓದಿ ನೋಡೋಣ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತ್ಯನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಹಲ್ಲೆಲೂಯಾ. ಹೇಳಿಕೆಯಾಗಿ. ಹಲ್ಲೆಲೂಯಾ. ಏನಂದ್ರೆ ಹೆಸರು ಬಂತಾನೆ,
ಹಲ್ಲೆಲೂಯ. ಯೋಸೇಫನಿಗೆ ಹೆಸರು ಬರಲಿಕ್ಕೆ ಏನು ಕಾರಣ? ಯೆಹೋವನು ಅವನ ಸಂಗಡ ಇದ್ದರು. ಹಲ್ಲೆಲೂಯ. ನಿಮ್ಮ ಹೆಸರು ಇಟ್ಕೊಳ್ಳಿ. ನಿಮಗೆ ಹೆಸರು ಬರಲಿಕ್ಕೆ ಏನು ಕಾರಣ, ಏನು ದಾರಿ? ಇದ್ದಾನೆ ಅಂತ ನಾನು ಹೇಳಲ್ಲ, ಇರಬೇಕು. ಹಲ್ಲೆಲೂಯ. ನಿಮ್ಮ ಹೆಸರಿಗೆ ಹೇಳಿಕೆ ಬರಬೇಕಾದ್ರೆ, ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಬೇಕಾದ್ರೆ, ನಿಮ್ಮ ಜೊತೆಯಲ್ಲಿರುವವರಲ್ಲಿ ನಿಮಗೊಂದು ಹೇಳಿಕೆ ಬರಬೇಕಾದರೆ, ದೇವರ ವಾಕ್ಯ ಯೋಸೇಫನ ಮುಖಾಂತರ ಹೇಳುತ್ತಾ ಇದೆ, ಯೆಹೋವನು ಅವನ ಸಂಗಡ ಇದ್ದರು, ಅದರಿಂದ ಅವನಿಗೆ ಹೇಳಿಕೆ ಬಂದು ಅವನ ದಣಿಯ ಮನೆಯಲ್ಲಿ ಅವನ ಅಧಿಕಾರಿಯಾಗಿ ಮಾರ್ಪಟ್ಟರು. ಅಧಿಕಾರಿ ಆಗಬೇಕಾ, ಕೂಲಿ ಆಳಾಗಬೇಕಾ? ಎಲ್ಲರಿಗೂ ಅಧಿಕಾರಿ ಆಗಲಿಕ್ಕೆ ಇಷ್ಟ. ಹಲ್ಲೆಲೂಯ. ಆದರೆ ಅಧಿಕಾರಿ ಆಗಲಿಕ್ಕೆ ನಮ್ಮ ಯೋಸೇಫನು ಮಾಡಿದ ಕಾರ್ಯ ನಾವು ಮಾಡಬೇಕು. ಏನು ಮಾಡಬೇಕು? ಎಲ್ಲ ಕರೆಗಳು ವಿಚ್ಛೇದಿಸಬೇಕು. ಹಲ್ಲೆಲೂಯ. ಅವರಿಗೆ ಮಾತಾಡೋದು, ಇವರಿಗೆ ಮಾತಾಡೋದು, ಅವರಿಗೆ ಎಲ್ಲ ಸ್ವಲ್ಪ ಸೈಲೆಂಟ್ ಮಾಡಿಸ್ಬಿಡು. ಅಪ್ಪನ ಜೊತೆಯಲ್ಲಿ ಮಾತಾಡು, ಮಹಿಮೆಯಾದ ಕಾರ್ಯಗಳು ಶುರುವಾಗುತ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ನೋಡಿ, ಯೋಸೇಫನು ದೇವರ ಸಂಗಡ ಮಾತಾಡಿದರೂ ಅವನು ಹೋಗಿದ ಜಾಗೆಯಲ್ಲಿ ಅವನಿಗೆ ಅಲ್ಲಿ ಅದ್ಭುತ ಆಗುತ್ತಾ ಇದೆ. ಪ್ರಾರ್ಥನೆ ಮಾಡಿದ ಯೋಸೇಫನು ಎಲ್ಲಿ ಬರ್ತಾ ಇದ್ದಾನೆ? ಆ ಮನೆಯಲ್ಲಿ ಹೇಳಿಕೆ ಆಗ್ತಾ ಇದ್ದಾನೆ. ಒಳ್ಳೆ ಸ್ಥಾನ ಮನೆಗೆ ಸಿಗ್ತಾ ಇದೆ. ಆದರೆ ಫಸ್ಟು ನಾವು ಓದಿದ ವಾಕ್ಯ ಅಲ್ಲಿರಲಿ. ಇಲ್ಲಿ ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 15-16. ಸವಿಯೂಟವನ್ನು ಸಿದ್ಧಪಡಿಸಿದ ಮೇಲೆ ಮನೆಯಲ್ಲಿ ತನ್ನ ವಶದಲ್ಲಿದ್ದ ಹಿರಿಮಗನಾದ ಏಸಾವನ ಶ್ರೇಷ್ಠ ವಸ್ತ್ರಗಳನ್ನು ತೆಗೆದು ತನ್ನ ಕಿರಿಮಗನಾದ ಯಾಕೋಬನಿಗೆ ಹೊದಿಸಿ, ಆ ಆಡಿನ ಮರಿಗಳ ಚರ್ಮಗಳನ್ನು ಅವನ ಕೈಗಳಿಗೂ ನುಣುಪಾದ ಕೊರಳಿಗೂ ಸುತ್ತಿ, ತಾನು ಸಿದ್ಧ ಮಾಡಿದ ರುಚಿ ಪದಾರ್ಥವನ್ನು ರೊಟ್ಟಿಯನ್ನು ತನ್ನ ಮಗನಾದ ಯಾಕೋಬನ ಕೈಗೆ ಕೊಟ್ಟಳು. ಹಲ್ಲೆಲೂಯ. ಕುರಿಯನ್ನು ವಧಿಸಿ ಅದರದು ಚರ್ಮವೆಲ್ಲ ಕೈಗಳಲ್ಲಿ ಓದಿಸಿಕೊಂಡು ಕಳಿಸ್ತಾ ಇದ್ದಾರೆ. ಅದೇ ತರ 37ನೇ ಅಧ್ಯಾಯ, ಅದೇ ಆದಿಕಾಂಡ 31-32. ಆ ನಿಲುವಂಗಿಯನ್ನು ತನ್ನ ತಂದೆಗೆ ಕಳುಹಿಸಿದರು. ಹಲ್ಲೆಲೂಯ. ನೋಡಿರಿ, ಯೋಸೇಫನು ಈ ಇಕ್ಕಟ್ಟಿನಲ್ಲಿ ಬರಲಿಕ್ಕಿರುವ ಕಾರಣ ಅವರ ತಂದೆಯಿಂದ ಬಂದ ಅದೇ ಕೋಯಿನಲ್ಲಿ ಇಲ್ಲಿ ಬರ್ತಾ ಇದೆ. ಹಲ್ಲೆಲೂಯ. ನಾವು ನೀರು ತಗೊಳ್ಳಿಗೆ ಹೋಗ್ತೀರಲ್ಲ, ನೀರು ತಗೊಳ್ಳುವಾಗ ಏನು ಹಾಕ್ತೀರಾ? ಕಾಯಿನ ಹಾಕ್ತೀರಾ. ಹೆಂಗಿರಬೇಕು? ಒಂದೇ ಸಮಯ ಇರಬೇಕು. ಸೇಮ್ ಕಾಯಿನ್ ಅದೇ ಥರದೇ. ಅದು ಬೇರೆ 2 ರೂಪಾಯಿದು ಚೇಂಜ್ ಇರೋದು ತಗೊಂಡು ಹೋಗಿದ್ರೆ ಹಾಕಲ್ಲ. 5 ರೂಪಾಯಿದು ಹಾಕಿದ್ರೆ 5 ರೂಪಾಯಿ ಅದೇ ಶೇಪ್ ಅದೇ ರೂಪ ಇರಬೇಕು. ಹಲ್ಲೆಲೂಯ. ಇಲ್ಲೊಂದು ಕಾಯಿನ್ ತೋರಿಸ್ತೀನಿ ನಿಮಗೆ. ಹಲ್ಲೆಲೂಯ. ನಾವು ಭಯಭಕ್ತಿಯಿಂದ ಬದುಕಬೇಕೆಂಬುದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದೇವರು ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಹೇಳಿಕೆಯಾಗಿದ್ದ ಮನೆಯಲ್ಲಿ ದೊಡ್ಡವನಾದನು. ಹಲ್ಲೆಲೂಯ. ಆದರೆ ಈ ಯೋಸೇಫನಿಗೆ ಈ ಥರ ಬರಲಿಕ್ಕೆ ಒಂದು ಕಾರಣ ಇದೆ. ಅವನ ತಂದೆಯಾದ ಯಾಕೋಬನು ಮಾಡಿದೊಂದು ಚಿಕ್ಕ ಕೆಲಸ. ಹಲ್ಲೆಲೂಯ. ಚಿಕ್ಕ ಕೆಲಸ ಅಂದರೆ ಮೋಸದ ಕೆಲಸ. ಏನು ಮಾಡಿದ್ದಾರೆ? ಆತನು ತನ್ನ ಜೀವನದಲ್ಲಿ ಚೆನ್ನಾಗಿ ಇದ್ದು ಆಶೀರ್ವಾದ ಕೊಡುವ ಸಮಯದಲ್ಲಿ ನಮ್ಮ ಯಾಕೋಬನೊಂದು ಕೆಲಸ ಮಾಡ್ತಾನೆ. ತಾಯಿ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿನಗೆ ಎಲ್ಲ ಅಧಿಕಾರ ಆಶೀರ್ವಾದ ಬರಬೇಕು, ಅದಕ್ಕೆ ನಾನೊಂದು ಟ್ರಿಕ್ ಹೇಳ್ಕೊಡ್ತೀನಿ ಅಂತೇಳಿ ತಾಯಿ ಹೇಳುವಾಗ ಯಾಕೋಬನು ಅದು ಕೇಳಿಸ್ಕೊಂಡು ಅವನ ಹೆಸರೇ ಉಪಾಯದಿಂದ ಕುತಂತ್ರದಿಂದ ಕೆಲಸ ಮಾಡಿಕೊಳ್ಳೋ ಥರ. ಹಲ್ಲೆಲೂಯ. ಏನು ಮಾಡಿದೆ? ಅಮ್ಮ ಹೇಳ್ಕೊಡ್ತಾ ಇದ್ದಾರೆ, ಒಂದು ಕುರಿಯನ್ನು ಸಿದ್ಧ ಮಾಡಿ ತಂದೆಗೆ ಕೊಡು. ತಂದೆ ದೊಡ್ಡ ಮಗನಿಗೆ ಹೇಳಿರೋದು, ಕಾಡಿಗೆ ಹೋಗಿ ಕಾಡು ಪ್ರಾಣಿಯನ್ನು ಹಿಡ್ಕೊಂಡ್ಬಂದು ಅದನ್ನು ರುಚಿಕರವಾಗಿ ಮಾಡಿ ನನಗೆ ಕೊಡಿರಿ, ನಾನೇನು ಮಾಡ್ತೀನಿ, ನಾನು ಅದನ್ನು ತಿಂದು ನಿನ್ನನ್ನು ಆಶೀರ್ವದಿಸ್ತೀನಿ. ದೊಡ್ಡ ಮಗನಿಗೆ ಹೇಳಿರೋದು. ಹಲ್ಲೆಲೂಯ. ದೊಡ್ಡ ಮಗನಿಗೆ ಹೇಳುವ ಈ ಮಾತು ಕೇಳಿದ ತಾಯಿ ತನ್ನ ಚಿಕ್ಕ ಮಗನನ್ನು ಕರೆದು, ನೀನು ಒಂದು ಒಳ್ಳೆ ಕುರಿಯನ್ನು ಹಿಡ್ಕೊಂಬಂದ್ಬಿಡು, ಆಡನ್ನು ಮೇಕೆಯನ್ನು ಹಿಡ್ಕೊಂಬಂದ್ಬಿಡು, ಅದನ್ನು ನಾನು ಹೋತನ್ನು ಸರಿ ಮಾಡಿ ಕೊಡ್ತೀನಿ, ನೀನು ಆಮೇಲೆ ತಗೊಂಡೋಗಿ ತಂದೆ ಕೊಡು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಒಂದು ಹೋತನ್ನು ಕಟ್ ಮಾಡಿ ಅದರದ್ದು ಚರ್ಮ, ಯಾಕೆ ಮೇಯಲ್ಲೆಲ್ಲ ಒದಿಸ್ಕೊಟ್ರು, ಏನಕ್ಕೆ ಗೊತ್ತಾ?
ಯೋಸೇಫನ ಜೀವಿತದಲ್ಲಿ ಅವನನ್ನು ಹಿಡ್ಕೊಂಡು ಒಂದು ಹಾಳು ಬಾವಿಗೆ ಹಾಕುವಾಗ ಅವನ ಬಟ್ಟೆ ತಕ್ಕೊಂಡು ಒಂದು ಮೇಕೆಯನ್ನು ಸಾಯಿಸಿ ಅದರದ ಬ್ಲಡ್ಡಲ್ಲಿ ಮುಳುಗಿಸಿಕೊಂಡು ತಂದೆಗೆ ತಗೊಂಡೋಗಿ ಕೊಡ್ತಾಯಿದ್ರೆ ಯಾಕೋಬನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ದೇವರ ಮಕ್ಕಳೇ, ಪವಿತ್ರವಾಗಿ ಬದುಕಬೇಕಾದ ನಾವು ನಮ್ಮ ಜೀವಿತವನ್ನು ಭಯಭಕ್ತಿಯಿಂದ ಕಳೆದುಕೊಳ್ಳಬೇಕೆಂಬುದಕ್ಕಾಗಿ ಇದನ್ನು ತಿಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಯಾಕೋಬನೆಂಬ ತಂದೆ ತನ್ನ ತಂದೆಯಾಗಿರುವ ಈಸಾಕನಿಗೆ ಮೋಸ ಮಾಡೋಕ್ಕೋಸ್ಕರ ಒಂದು ಹೋತವನ್ನು ಕಟ್ ಮಾಡಿ ಅದರದ್ದು ಮಾಂಸ ಪಾಕ ಮಾಡಿ ಕೊಟ್ಟಿದೆ. ಅದರದ್ದು ಚರ್ಮ ತಕ್ಕೊಂಡು ಕೈಗಳಿಗೆ ಅಣಿಸಿಕೊಂಡು ಹೋಗಿ ಅಪ್ಪನ ಮುಂದೆ ನಿಂತುಕೊಂಡಿದೆ. ನೀನು ಯಾರು ಎಂದು ಕೇಳುವಾಗ ನಿನ್ನ ದೊಡ್ಡ ಮಗನೆಂದು ಹೇಳಿದೆ. ಇಷ್ಟು ಬೇಗ ಕಾಡಿಗೆ ಹೋಗಿ ಸಿಕ್ಕಿತ್ತ? ಹೌದು, ನಿನ್ನ ದೇವರು ಮುಂದೆಗೆ ತಂದು ಕೊಟ್ಟರು. ಅದಕ್ಕೆ ದೇವರ ಹೆಸರು ಹೇಳ್ತಾರೆ ನೋಡಿ. ದಯವಿಟ್ಟು ದೇವರ ಹೆಸರೆಲ್ಲ ಭಯಪಟ್ಟುಕೊಂಡು ಬಾಯಲ್ಲಿ ಎತ್ಕೋಬೇಕು. ನಿನ್ನ ದೇವರು ಕೊಟ್ಟರು, ಅದರಿಂದ ನಾನು ನೋಡಿ ಬೇಗ ಎತ್ಕೊಂಡ್ಬಂದಿದೆ. ಅವರು ಕೈಯೆಲ್ಲ ಮುಟ್ಟಿ ನೋಡಿದೆ. ಏಸ ಎಂಬವನಿಗೆ ಮೈಯೆಲ್ಲ ತುಂಬ ಕೂದಲಿತ್ತು, ಆದರೆ ಯಾಕೋಬನಿಗೆ ಆ ಥರ ಇರಲಿಲ್ಲ. ಆದರೆ ಇವನೇನು ಮಾಡಿದೆ? ತಾಯಿ ಹೇಳಿದ ಬುದ್ಧಿಯಿಂದ ಆ ಮೇಕೆ ಚರ್ಮ ಮೈಯಲ್ಲೆಲ್ಲ ಅಣಿಸ್ಕೊಂಡ್ಬಿಟ್ಟಿದೆ, ಕತ್ತಲೆಲ್ಲ ಅಣಿಸ್ಕೊಂಡ್ಬಿಟ್ಟಿದೆ, ಮೂದಲಿದೆ. ಆ ತಂದೆಯನ್ನು ಯಾಕೋಬನು ಮೋಸ ಮಾಡಿದರು. ಹಲ್ಲೆಲೂಯಾ. ಯಾಕೋಬನ ಮಕ್ಕಳು 10 ಮಂದಿ ಮಕ್ಕಳು ಹೋಗಿ ತನ್ನ ತಮ್ಮನನ್ನು ಹಿಡಿದು ಗುಣಿಯಲ್ಲಿ ಹಾಕಿ ಅವನ ಬಟ್ಟೆಯನ್ನು ತೆಗೆದು ಅವನೂ ಕೊಯ್ತಾನೆ ಅದೇ ಕೋಯಿನಲ್ಲಿ ಒಂದು ಹೋತ. ಹಲ್ಲೆಲೂಯಾ. ಮಕ್ಕಳು 10 ಜನ ಸೇರಿ ಏನ ಮಾಡ್ತಾರೆ? ಹೋತ ಕಟ್ ಮಾಡಿ ಅವನ ಬಟ್ಟೆ ತಕ್ಕೊಂಡು ಒಂದು ಮೇಕೆಯನ್ನು ಸಾಯಿಸಿ ಅದರದ ಬ್ಲಡ್ಡಲ್ಲಿ ಮುಳುಗಿಸಿಕೊಂಡು ತಂದೆಗೆ ತಗೊಂಡೋಗಿ ಕೊಡ್ತಾರೆ. ತಗೊಂಡೋಗಿ ತಂದೆ ತೋರಿಸ್ತಾರೆ, ನೋಡಪ್ಪ ನೀನು ಆವತ್ತಿಗೆ ಮೋಸ ಮಾಡಿದ್ರು, ನಾವು ಇದೇ ಮಾಡ್ತೀವಿ ಅಂತ ಹೇಳಿಲ್ಲ, ಸತ್ತೋಯ್ತು ನಿಮ್ಮ ಮಗ ಅಂತ ಹೇಳಿದ್ರು. ದಯವಿಟ್ಟು ಪವಿತ್ರವಾಗಿ ಬದುಕಲಿಕ್ಕೆ ಪ್ರಯತ್ನ ಪಡಿ. ಏನಾದರೂ ಈ ಥರ ಶಾಪ ಪಾಪ ದೋಷಗಳು ನಮ್ಮ ತಾತಂದರಿಂದ ಮುತ್ತಾತಂದಿಂದ ಬಂದಿದ್ರೆ ಎಲ್ಲ ತೊಲಗೋಗಲಿಕ್ಕೆ ಹೇಳಿ. ಹಲ್ಲೆಲೂಯಾ. ಯೇಸು ರಕ್ತದಲ್ಲಿ ನಿರ್ಮೂಲವಾಗಲಿಕ್ಕೆ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಈಗಲೂ ಕೂಡ ನಾವು ಯಾರಿಗೆ ಏನೇ ಮಾಡುವಾಗಲೂ ಭಯಭಕ್ತಿಯಿಂದ ಮಾಡಬೇಕು. ಯಾಕೆಂದರೆ ಯೆಹೋವನು ನಮ್ಮ ಸಂಗಡ ಇದ್ದರೆ ಎಲ್ಲ ಜಯ. ಆದರೆ ಈ ಥರ ಕುಯುಕ್ತಿಗಳು ಮಾಡುವಾಗ ಅದೇ ಕೋಯಿನಲ್ಲಿ ಇಟ್ಟಿರ್ತಾರೆ. ಮಕ್ಕಳು ಬರೋ ತನಕ ಮಕ್ಕಳು ಹೋಗಿ ಯಾಕೋಬನಿಗೆ ಹೇಳ್ತಾ ಇದೆ, ನಿಮ್ಮ ಮಗ ಯೋಸೇಫನು ಕಾಡು ಪ್ರಾಣಿಗಳಿಂದ ಸತ್ತು ಹೋಯಿತು. ಪ್ರೂಫ್ ಏನು? ಅವನ ಬಟ್ಟೆ ತಕ್ಕೊಂಡು ಒಂದು ಮೇಕೆಯನ್ನು ಸಾಯಿಸಿ ಅದರದ ಬ್ಲಡ್ಡಲ್ಲಿ ಮುಳುಗಿಸಿಕೊಂಡು ತಂದೆಗೆ ತಗೊಂಡೋಗಿ ಕೊಡ್ತಾರೆ. ದಯವಿಟ್ಟು ನಮ್ಮ ಜೀವಿತದಲ್ಲಿ ಮಾಡುವ ಕಾರ್ಯಗಳಲ್ಲಿ ಭಯಭಕ್ತಿ ಇರಲಿ. ನಮ್ಮಲ್ಲಿ ಮುಗಿಯಲ್ಲ ಕಾರ್ಯಗಳು, ತಲೆಮಾರುಗಳಿಗೆ ಹೋಗುತ್ತದೆ. ತಲೆಮಾರುಗಳು ಶಾಪಗ್ರಸ್ತರಾಗದಿರಬೇಕಾದ್ರೆ ನಿಮ್ಮ ಯೋಜನೆಯಲ್ಲಿ ಬಂದಿರುವ ಎಲ್ಲ ಪಾಪಗಳನ್ನು ಏನು ಮಾಡಬೇಕು? ಅರಿಕೆ ಮಾಡಿ ದೇವರ ಕೈಗಳಲ್ಲಿ ಒಪ್ಪಿಸಿ, ದೇವರೇ ನನಗಿದು ಬೇಡ ಅಂತ ಕೇಳಿಕೊಳ್ಳಿ. ನೋಡಿ, ತುಂಬ ದುಃಖ ಆಗುತ್ತದೆ. ಅಪ್ಪ ಎಷ್ಟು ನೊಂದುಕೊಳ್ತಾ ಇದ್ದಾರೆ, ನನ್ನ ಮಗನೇ ಅಯ್ಯೋ ನೀನು ಸತ್ತೋಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವನ ತಂದೆ ಯಾಕೋಬನ ತಂದೆ ಈಸಾಕನು, ಅಯ್ಯೋ ಯಾಕೋಬ ನನಗೆ ಮೋಸ ಮಾಡಿದೆ. ಅವನ ಅಣ್ಣ ಅಳ್ತಾ ಇದ್ದಾರೆ, ಅಪ್ಪ ಅಪ್ಪ ಇನ್ನೇನು ಆಶೀರ್ವಾದ ನನಗಿಲ್ಲವಾ ಅಂತ ಏಸ ಎಂಬವರು ಆಳ್ತಾ ಇದ್ದಾರೆ. ಆದರೆ ಯಾಕೋಬನಿಗೆ ಮತ್ತೆ ದೇವರ ಆಶೀರ್ವಾದ ಸಿಕ್ತು, ದೇವರನ್ನು ಸಿಕ್ಕಿತ್ತು. ದೇವರ ಜೊತೆಯಲ್ಲಿ ಹೋರಾಟ ಮಾಡಿ ವಾಗ್ದಾನ ಪಡ್ಕೊಂಡು ಹೋಗಿದ್ದಾನೆ. ಆದರೂ ಮೋಸ, ಅದೇ ಕಾಯಿನ್ ವಾಪಸ್ ಬಂದಿದೆ. ಅದರಿಂದ ಜಾಗ್ರತೆಯಿಂದ ಬದುಕಲಿಕ್ಕೆ ನಾವು ಪ್ರಯತ್ನ ಪಡೋಣ. ನೋಡಿ, ದೇವರು ಅವನ ಜೊತೆಯಲ್ಲಿದ್ದು ಮಾಡಿದ ಕಾರ್ಯಗಳಿಗೆ ದೇವರೇ ಅವನಿಗೆ ಸಹಾಯ ಮಾಡ್ತಾರೆ. ನೋಡಿ, ಆಮೇಲೆ ನೋಡಿ, ನಾವು ಫಸ್ಟ್ ಓದಿದ ವಾಕ್ಯ ಅಲ್ಲಿದೆಯಲ್ಲ, 39ನೇ ಅಧ್ಯಾಯ 9ನೇ ವಾಕ್ಯ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿ ಆದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದನಿಯ ಹೆಂಡತಿಗೆ ಉತ್ತರ ಕೊಟ್ಟನು. ನೀನು ಹೇಳಿದ ಪಾಪವನ್ನು ಮಾಡುವಾಗ ನನ್ನ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಲಿ. ಪ್ರಿಯರೇ, ಪಾಪ ಮಾಡುವನು ದೇವರಿಂದ ಹುಟ್ಟಿದವನು ಅಲ್ಲ. ಹಲ್ಲೆಲೂಯಾ. ದೇವರಿಂದ ಹುಟ್ಟಿದವನು ಪಾಪ ಮಾಡೋದಿಲ್ಲ. ಅದ್ರದ್ದು ನೆಕ್ಸ್ಟ್ ವಾಕ್ಯ ಓದ್ತಾ ಇದ್ದೀರಾ? ಒಂದು ಪತ್ರಿಕೆ ಇದೆಯಲ್ಲ 7:8.
ಪ್ರಿಯರಾದ ಮಕ್ಕಳೇ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಲಿಕ್ಕೆ ಯಾವ ಫೋರ್ಟಿಫರ್ನ ಹೆಂಡತಿಗಾಗಲಿ, ಯಾವ ಫ್ರೆಂಡ್ಗಾಗಲಿ, ಯಾವ ಏನು ಬೆಸ್ಟಿಗಾಗಲಿ, ನಮ್ಗೆ ಎಲ್ಲ ಬೆಸ್ಟಿ ಅಂತ ಹೇಳ್ತಾರೆ, ಯಾರಿಗೂ ಅವಕಾಶ ಕೊಡಬೇಡ. ಹಲ್ಲೆಲೂಯಾ. ಇಲ್ಲಿ ಒಂದು ಅಮ್ಮ ಬಂದಿದ್ದಾರೆ, ನಿನ್ನನ್ನು ಸನ್ಮಾರ್ಗದಿಂದ ತಪ್ಪಿಸಲಿಕ್ಕೆ ನಮ್ಮ ಯೋಸೇಫನನ್ನು. ಹಲ್ಲೆಲೂಯಾ. ಅವನು ಬಂದಿರುವುದೇ ಬಹು ಕಷ್ಟದಿಂದ, ಆದರೆ ಅವನು ಕಷ್ಟದಲ್ಲಿ ಬೀಳುವಾಗ ಅವನಿಗೆ ಸಿಕ್ಕಿರೋದು ಒಳ್ಳೆತನ ಏನಂದರೆ, ಯೆಹೋವನನ್ನು ಅವನು ಕರೆದನು, ದೇವರನ್ನು ಅವನು ಪ್ರಾರ್ಥಿಸಿದರು. ದೇವರೇ, ನನಗೆ ಯಾರೂ ದಿಕ್ಕಿಲ್ಲ ಅಂತ ಅವನು ಕೇಳಿದರು. ಹಲ್ಲೆಲೂಯಾ. ನಿಮಗೂ ಹೇಳ್ತೀನಿ, ಹೋದ ದಿನಗಳಲ್ಲಿ ಯೆಹೋವನ ಅವರ ಸಂಗಡ ಇದ್ದರೆ ಅದ್ಭುತ ಆಗುತ್ತೆ. ಬ್ರದರು ಹೇಳುವಾಗ ಹೇಳಿದ್ರಲ್ಲ, ಪ್ರಾರ್ಥನಾ ಮಾಡುವಾಗ ಅದ್ಭುತ ಆಯ್ತಂದೆ. ನಿಮಗೆ ಹೇಳ್ತೀನಿ, ಹೋದ ದಿನಗಳಲ್ಲಿ ಪ್ರಾರ್ಥನೆ ಮಾಡುವ ಯೆಹೋವ ನಮ್ಮ ಸಂಗಡ ಇರ್ತಾರೆ, ಅದ್ಭುತ ಆಗುತ್ತೆ. ಒಬ್ಬರು ಫೋನ್ ಮಾಡಿ ಹೇಳಿದ್ರು, ಜೀವಿತದಲ್ಲಿ ತುಂಬ ಕಷ್ಟ, ಏನೇನೋ ಸಮಸ್ಯೆಗಳಿಂದ ಇನ್ನೂ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಬಂದಿದೆ. ಒಂದೇ ಮಾತು ಹೇಳಿದೆ, 4 ಗಂಟೆಯಿಂದ 5 ಗಂಟೆ ನೀನು ಸ್ವಲ್ಪ ಕೂತ್ಕೊಂಡು ಪ್ರೇಯರ್ ಮಾಡು ಅಂತ ಹೇಳಿದೆ. ಆಮೇಲೆ ನಾನು ಪ್ರೇಯರ್ ಮಾಡಿದಂತೆ ಪ್ರೂಫ್ಗೋಸ್ಕರ ಒಂದು ಮಾತು ಕೇಳಿದೆ. 5:15 ಮೇಲೆ ನನಗೊಂದು ವಾಕ್ಯ ಓದಿ ಅದು ಕಳಿಸ್ಬೇಕು. ಯಾಕಂದರೆ 5:15 ಗಂಟೆ ಪ್ರೇಯರ್ ಮಾಡಿಲ್ಲ ಈಗ ಬಿಟ್ಟರೆ ಹಂಗೆ ಹೇಳ್ಬಿಡ್ತಾರಲ್ಲ, ಅವು ಪ್ರೇಯರ್ ಮಾಡಿದೆ ಅಂದೆ. ಆದರೆ 5:15 ನನಗೊಂದು ವಾಕ್ಯ ಕಳಿಸಿದರು. ಆಮೇಲೆ ನೋಡಿದ್ರೆ ಒಂದು 8 ಗಂಟೆ ಒಳಗಡೆ ಆ ಮನೆಯ ಸಮಸ್ಯೆ ಪರಿಹಾರ ಆಯಿತು. ಹಲ್ಲೆಲೂಯಾ. ನೋಡಿರಿ, ಸಮುದ್ರದಲ್ಲಿ ತೆರೆ ಬಂದು ಆ ಹಡಗು ಮುಳುಗೋ ಥರ ಆಗೋಗ್ಬಿಟ್ಟಿತ್ತು, ಹೌದಾ ಅಲ್ವಾ? ಯೇಸು ಸ್ವಾಮಿ ಶಿಷ್ಯರು ಪ್ರಯಾಣ ಮಾಡುವ ಹಡಗು ಸಮುದ್ರದಲ್ಲಿ ಆಕಾಶ ಮಟ್ಟಕ್ಕೂ ಮೇಲೆ ಬರುವಾಗ, ತೆರೆಗಳು ಬರುವಾಗ ಈಗ ಮುಳುಗುತ್ತೆ ಅಂತ ಭಯದಲ್ಲಿದ್ದರು. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಎದ್ದರು, ಒಂದು ಮಾತು ಏನು ಹೇಳಿದೆ? ಶಾಂತವಾಗು. ಹಲ್ಲೆಲೂಯಾ. ಮಲಯಾಳದಿಂದ ಚೆನ್ನಾಗಿದೆ. ಅಡಗುಗ ಅನಂಗರದು. ಹಲ್ಲೆಲೂಯಾ. ಶಾಂತವಾಗು. ಹಲ್ಲೆಲೂಯಾ. ಬಿ ಕ್ವೈಟ್. ಹಲ್ಲೆಲೂಯಾ. ಶಾಂತವಾಗು. ಒಂದೇ ಮಾತು. ಎಷ್ಟು ದೊಡ್ಡದಿತ್ತು ತೆರೆ? ಆಕಾಶ ಅಂದರೆ ಹಡಗು ಎಷ್ಟಿದೆ, ಅದರ ಮೇಲೆ ತೆರೆ ಬಂದರೆ ಎಲ್ಲ ಒಂದು ನಿಮಿಷಕ್ಕೆ ಅದೆಲ್ಲ ಟಪ 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 ಅಡಗಿ ಹೋಯ್ತು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇಂಥ ಅದ್ಭುತ ನಿಮ್ಮ ಜೀವನದಲ್ಲಿ ಇದೆ. ಬೇಕಾದರೆ ಟ್ರಿಕ್ ಹೇಳ್ತೀನಿ, ನೀವು ಮಾಡಬೇಕು. ಹಲ್ಲೆಲೂಯಾ. ಇದು ಟ್ರಿಕ್ಕು, ಗಂಟೆ ಕಾಲ ಕಳೆಯುವ ಟ್ರಿಕ್ಕು. ಹಲ್ಲೆಲೂಯಾ. 1 ಅವರ್ ನೀವು ಪ್ರಾರ್ಥನೆ ಮಾಡಿ ನೋಡಿ. ಯಾವ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡಬೇಕಂದ್ರೂ ಹೇಳ್ತೀನಿ. ನಾನು ಯಾವಾಗಲೂ ಹೇಳೋ ವಾಕ್ಯ ನಿಮ್ಗೆ ಗೊತ್ತು, ಜ್ಞಾನೋಕ್ತಿ 16:7. ಹಲ್ಲೆಲೂಯಾ. ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. ಹಲ್ಲೆಲೂಯಾ. ಯೆಹೋವನು ಒಬ್ಬನ ನಡತೆಯನ್ನು ಮೆಚ್ಚಿದರೆ. ಇಲ್ಲಿದ್ದೀರಾ ಎಲ್ಲರೂ? ಸಮಸ್ಯೆ ಅಂತ ಹೇಳುವರು ದಯವಿಟ್ಟು ಗಮನಿಸಿರಿ. ಸಮಸ್ಯೆಗೆ ಪರಿಹಾರ ಹೇಳ್ತಾ ಇರೋದು. ಯೆಹೋವನು ಒಬ್ಬನ ದಾರಿಯನ್ನು ಮೆಚ್ಚಿದರೆ ಶತ್ರು ಕೂಡ ಮಿತ್ರರಾಗುತ್ತಾರೆ. ಈಗ ಪ್ರೂಫ್ ಹೇಳಿದೆಯಲ್ಲ, ನಾನು ಹೇಳಿದೆಯಲ್ಲ, ಯೋಸೇಫನ ದಾರಿಯಲ್ಲಿ ದೇವರು ಮೆಚ್ಚಿದರು, ಯೆಹೋವನು ಯೋಸೇಫನ ಸಂಗಡ ಇದ್ದರು. ಅವನ ದಣಿಯಾದ ಪೋಟಿಫರನ ಮನೆಯಲ್ಲಿ ಅವನು ಹೇಳಿಕೆಯಾಗಿ ಬಂದು ಒಳ್ಳೆ ಅಧಿಪತಿಯಾಗಿದ್ದಾರೆ. ಹಲ್ಲೆಲೂಯಾ. ಹೆಂಗ್ ಬಂತು? ಯೆಹೋವನು ಮೆಚ್ಚಬೇಕು. ಹಲ್ಲೆಲೂಯಾ. ಏನು ಮಾಡಬೇಕು ದೇವರು ಮೆಚ್ಚಕ್ಕೆ? ಒಂದು ಬಿರಿಯಾನಿ ಮಾಡಿ ದೇವರಿಗೆ ಕೊಟ್ಟು ಬಿಡೋಣ. ಚರ್ಚಿಗೆ ಒಂದು ಬಿರಿಯಾನಿ ಮಾಡಿಸ್ಕೊಟ್ರೆ ದೇವರು ಮೆಚ್ಚುತ್ತಾರಾ? ಹಲ್ಲೆಲೂಯಾ. ದೇವರು ಮೆಚ್ಚುವ ಕೆಲಸ ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ನಿಮಗೆ ಯಾವುದಾದ್ರೂ ದೊಡ್ಡ ವಿಷಯಗಳಲ್ಲಿ ನೀವು ಸಿಕ್ಕಿಕೊಂಡಿದ್ದರೆ ದಯವಿಟ್ಟು ಗಮನಿಸಿರಿ. 1 ಅವರ್ ಕೂತ್ಕೊಂಡು, ನಾನು ಹೇಳ್ತೀನಿ, ನೀವು ಬೇರೆ ವಿಷಯಕ್ಕೆಲ್ಲ ಪ್ರಾರ್ಥನೆ ಮಾಡುವಾಗ ಮಾಡಿಕೊಳ್ಳಿ, ಆದರೆ ಈ ವಿಷಯದಲ್ಲಿ ನೀವು ಹೆಚ್ಚಿನ ಸಮಯ ಪ್ರಾರ್ಥನೆ ಮಾಡೋ, ದೇವರೇ ನನ್ನ ದಾರಿಯಲ್ಲಿ ನೀವು ಮೆಚ್ಚು, ನನ್ನ ನಡತೆಯಲ್ಲಿ ನೀವು ಮೆಚ್ಚು, ನಾನು ಮಾತಾಡೋದ್ರಲ್ಲಿ ನೀವು ಮೆಚ್ಚು, ನಾವು ಹೋಗೋದ್ರಲ್ಲಿ ನೀವು ಮೆಚ್ಚು. ನೀವು ಮೆಚ್ಚುಗೆ ಆಗೋದಕ್ಕೆ ಯಾವುದಿದೆಯೋ ಸ್ವಾಮಿ ನನ್ನಿಂದ ತೆಗೆದು ಹಾಕಿ. ಪ್ರಾರ್ಥಿಸ್ತೀರಾ? ನೀವು ಹೇಳಿಕೆಗೆ ಬರ್ತೀರಾ? ನಿಮ್ಮ ಕೆಲಸದಲ್ಲಿ ನಿಮಗೆ
ಅದ್ಭುತ ಆಗುತ್ತೆ. ನೀವು ಎಲ್ಲಿ ಹೋಗ್ತೀರೋ ಅಲ್ಲಿ ನಿಮಗೆ ಬೈಯುವರು ನಿಮ್ಮ ಮುಂದೆ ಪ್ರೀತಿ ತೋರಿಸ್ತಾರೆ, ಗ್ಯಾರಂಟಿ. ಒಂದು ಮಾತು ಹೇಳ್ಕೊಂಡು ಹೋಗ್ಲಿಕ್ಕೆ ಕೇಳಿಲ್ಲ, ಅವರು 2 ಸಾಕ್ಷಿ ಇದೆ. ಇನ್ನೊಬ್ಬರು ಅದೇ ಥರ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಿ ಫೋನ್ ಮಾಡುವಾಗ ಇದೇ ಮಾತು ಹೇಳಿದೆ, ಎಲ್ಲರೂ ಕೇಳಿರಿ, ಎಲ್ಲರೂ ಗಮನಿಸಿರಿ. ನಿಮ್ಮ ಜೀವಿತದಲ್ಲಿ ಯಾವುದು ಕಷ್ಟ ಅಂತ ಇದೆಯೋ ಅದನ್ನು ನೀನು ನಿಲ್ಲಿಸಿ ಇದು ಹೋಗಲಿ, ಯೇಸು ನಾಮದಲ್ಲಿ ತೊಲಗಲಿ, ಅದು ಮಾಡಬೇಕಾದ್ರೂ ಮಾಡಬೇಕು. ಅಂದರೆ ಅದೇ ಆ ಪ್ರಾರ್ಥನೆ ಮಾಡಲಿಕ್ಕೆ ಈಗ ಹೇಳ್ತಾ ಇಲ್ಲ. ಈಗ ಏನು ಪ್ರಾರ್ಥನೆ ಮಾಡಬೇಕು? ನಿಮ್ಮ ಯಜಮಾನರು ಅಲ್ಲ, ನಿಮ್ಮ ಹೆಂಡತಿ ತುಂಬ ಗಲಿಬಿಲಿ ಆಯಿತು ನಿಮ್ಮ ಮನೆಯಲ್ಲಿ, ಏನು ಮಾಡಬೇಕು? ನನ್ನ ಯಜಮಾನರನ್ನು ಮುಟ್ಟು ಸ್ವಾಮಿ, ನನ್ನ ಹೆಂಡತಿಯನ್ನು ಮುಟ್ಟು ಸ್ವಾಮಿ, ಈಗಲೇ ಬದಲಾವಣೆ ಆಗಲಿ, ಈಗಲೇ. ಕೆಲವರು ಹೇಳಿದ್ರೆ ಕಾಲು ಮುರಿ, ಕೈ ಮುರಿ, ಹಿಂಗೆಲ್ಲ ಪ್ರಾರ್ಥನೆ ಮಾಡಬೇಕು. ಅದು ಏನು ಪ್ರಾರ್ಥನೆ ಮಾಡಬೇಕು? ದೇವರೇ, ನನ್ನ ದಾರಿಯಲ್ಲಿ ನೀವು ಮೆಚ್ಚಿದರೆ ಶತ್ರು ಕೂಡ ಮಿತ್ರರಾಗೋದಾದರೆ, ನನ್ನ ಗಂಡ ಯಾಕೆ ನನಗೆ ಬೈತಾ ಇದ್ದಾರೆ, ನನ್ನ ಹೆಂಡತಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನನ್ನ ದಾರಿಯಲ್ಲಿ ನೀವು ಮೆಚ್ಚಿದರೆ ಶತ್ರು ಮಿತ್ರರಾಗುವುದಾದರೆ, ನನ್ನ ಜೊತೆಯಲ್ಲಿರೋರು ಯಾಕೆ ನನಗೆ ವೈರಿಯಾಗಿದ್ದಾರೆ, ನನ್ನ ಮಗ ನನಗೆ ಬೈಯೋದಾದರೆ, ನನ್ನ ಮಗಳು ನನಗೆ ಬೈಯೋದಾದರೆ, ನನ್ನ ಅತ್ತೆ ಬೈಯೋದಾದರೆ, ಸೊಸೆ ಬೈಯೋದಾದರೆ, ಅಳಿಯ ಬೈಯೋದಾದರೆ, ಅರ್ಥ ಮಾಡಿಕೊಳ್ಳಿ, ಅವರೆಲ್ಲ ಬೈತಾ ಇರುವ ದೇವರಿಗೆ ಕೇಳಿ. ದೇವರಿಗೆ ಮೆಚ್ಚುಗೆ ಆಗಿಲ್ಲ, ಅದರಿಂದ ಇವರ ಕೈಯಲ್ಲಿ ಬಯಸ್ತಾರೆ ಅಂದೆ. ನನ್ನನ್ನು ಯಾರು ಹೊಡಿಬೇಡಿ, ವಾಕ್ಯ ಹೇಳ್ತಾರೋ. ದೇವರಿಗೆ ನಮ್ಮ ದಾರಿ ಇಷ್ಟ ಆಗ್ತಾ ಇಲ್ಲ, ಯಾರಾದರೂ ತಿದ್ದಿಸ್ಕೋಬೇಕಲ್ಲ, ಅದಕ್ಕೆ ಯಾರನ್ನು ಬಿಡ್ತಾರೆ? ನಿಮಗೆ ಯಾರು ನಿಮ್ಮ ಜೊತೆ ಇರ್ತಾರೋ, ಒಂದು ವೇಳೆ ಕೆಲಸದಲ್ಲಿ ಇರುವಾಗ ಕೆಲಸದ ಜೊತೆಯಲ್ಲಿರೋರು ಇರ್ಬೋದು, ಇಲ್ಲಂದರೆ ಮ್ಯಾನೇಜರ್ ಇರ್ಬೋದು, ಇಲ್ಲಂದರೆ ಸೂಪರ್ವೈಸರ್ ಇರ್ಬೋದು, ಇಲ್ಲಂದರೆ ಅತ್ತೆ ಇರ್ಬೋದು, ಇಲ್ಲಂದರೆ ಮಾವ ಇರ್ಬೋದು, ಇಲ್ಲಂದರೆ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಇಲ್ಲಿ ಮಕ್ಕಳು ಇರ್ಬೋದು, ಸೊಸೆ ಇರ್ಬೋದು, ಅಳಿಯ ಇರ್ಬೋದು, ಯಾರಾದರೂ ಒಬ್ಬರು ನಿಮಗೆ ವಿರುದ್ಧವಾಗಿ ಮಾತಾಡ್ಕೊಂಡು ಬರೋದು ಏನಕ್ಕೆಂದರೆ, ಮಗನೇ ಮಗಳೇ ನನಗೆ ನಿನ್ನ ದಾರಿ ಇಷ್ಟ ಆಗ್ತಾ ಇಲ್ಲ, ಸ್ವಲ್ಪ ಚೇಂಜ್ ಮಾಡು ಅಂತ ಹೇಳೋಕ್ಕೋಸ್ಕರ. ಅರ್ಥವಾಗಿದವರು ಧನ್ಯರು, ಯಾಕಂದರೆ ನೀವಿದು ಮಾಡಬೇಕು. ನಿಮ್ಮ ಜೀವಿತದಲ್ಲಿ ಯಾರೇ ನಿಮ್ಮನ್ನು ಬೇಜಾರು ಮಾಡಿಸುವಾಗಲೂ, ಯಾರೇ ನಿಮ್ಮನ್ನು ಬೈಯುವಾಗಲೂ, ಅಯ್ಯೋ ಅವ್ರು ಹಂಗೆ ಇವ್ರು ಹಿಂಗೆ ಏನು ಹೇಳಬಾರ್ದು. ದೇವರ ಹತ್ರಕ್ಕೆ ಹೋಗಬೇಕು. ಅಪ್ಪ, ನನ್ನ ನಡತೆಯಲ್ಲಿ ನಿನಗೆ ಏನು ಬೇಜಾರಾಯಿತು, ನನ್ನ ಮಾತಲ್ಲಿ ನಿನಗೆ ಏನು ನೊಕ್ಕಾಯಿತು, ನನ್ನ ನಡೆಯಲ್ಲಿ, ನನ್ನ ನುಡಿಯಲ್ಲಿ, ನನ್ನ ನೋಟದಲ್ಲಿ, ನಾನು ಏನಾದರೂ ಮಾಡೋದ್ರಲ್ಲಿ ನೀ ಪರಲೋಕದ ನೋಡುವಾಗ ಬೇಜಾರಾದರೆ ಕ್ಷಮಿಸು ಸ್ವಾಮಿ. ಒಂದು ಪ್ರಾರ್ಥನೆ. ಎಷ್ಟು ಜನರಿಗೆ ನಾನು ಈ ಪ್ರಾರ್ಥನೆ ಹೇಳಿಕೊಟ್ಟಿದೆ, ಮಾಡಿದವರೆಲ್ಲ ಮತ್ತೆ ಫೋನ್ ಮಾಡಿ ಹೇಳಿದ್ರು, ಆ ಕೋಪದಿಂದ ಹೋದವರು ತಿರುಗಿ ಬರುವಾಗ ಒಳ್ಳೆ ಕುರಿಮರಿ ಥರ ಬರ್ತಾರೆ. ಹಲ್ಲೆಲೂಯಾ. ಹಾಗಾದರೆ ಕೋಪ ಮಾಡುವವರು ಯಾರು? ನಮ್ಮ ಮೇಲೆ ಕೋಪ ಮಾಡುವವರು ಯಾರು? ದೇವರು. ನೀವೆಲ್ಲ ಸುಮ್ಮನೆ ಇರ್ತೀರಾ, ಈ ಸಿಸ್ಟ್ರಿಗೆ ಏನು ಬುದ್ಧಿನೂ ಇಲ್ಲ, ಜ್ಞಾನನೂ ಇಲ್ಲ, ಅರಿವು ಇಲ್ಲ. ಯಾಕಂದರೆ ದೇವರು ಪ್ರೀತಿ ಸ್ವರೂಪಿ. ಯೇಸುವನ್ನು ನೋಡಿರಿ. ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಿನ್ನನ್ನು ನೋಡಿ ಯಾರಾದರೂ ಬೇಜಾರು ಮಾಡಿಕೊಳ್ಳೋದಾದರೆ ಅವರ ಮೇಲೆ ಹೋಗಿ ಇವರು ತಿದ್ದಿಸು, ಇವರನ್ನು ಬುದ್ಧಿ ಕಲಿಸು, ಇವರು ಬೀಳಲಿ, ಗೋಡೆ ಬೀಳಲಿ ಅಂದೆಲ್ಲ ಪ್ರೇಯರ್ ಮಾಡೋದಕ್ಕಿಂತ, ಅದು ಗೋಡೆ ಬೀಳಲಿಕ್ಕೆ ಪ್ರೇಯರ್ ಮಾಡೋಣ, ಅದು ಬೇರೆ. ಆದರೆ ಬುದ್ಧಿ ಕಲಿಸೋ ಕೇಳೋದಕ್ಕಿಂತ ಮುಂಚೆ ನಾನು ನನ್ನನ್ನೇ ನೋಡ್ಕೊಂಡು, ದೇವರೇ ನನಗೆ ಬುದ್ಧಿ ಕಲಿಸಿರಿ ಸ್ವಾಮಿ. ಮಾಡ್ತೀರಾ? ಮಾಡಿದರೆ ನಿಮ್ಮ ಲೈಫ್ ಪಳಬಳ ಉಳಿಯುತ್ತೆ. ಹಲ್ಲೆಲೂಯಾ. ಯಾರಿಗಾಗಿ ಪ್ರೇಯರ್ ಮಾಡ್ಲಿಕ್ಕೆ ಹೇಳಿದ್ದು? ಯಾರಿಗಾಗಿ? ನನ್ನ ದಾರಿಯಲ್ಲಿ ಯೇಸು ಸ್ವಾಮಿ ನೀವು ಮೆಚ್ಚಬೇಕು. ಎಲ್ಲರೂ ಹೇಳಿ ಒಂದು ಸಾರಿ, ನನ್ನ ದಾರಿಯಲ್ಲಿ ಯೇಸು ಸ್ವಾಮಿ ನೀವು ಮೆಚ್ಚಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ದಾರಿಯಲ್ಲಿ ದೇವರು ಮೆಚ್ಚಿದರೆ ನಿಮಗೆ ವಿರೋಧಿ ಯಾರು? ಹಲ್ಲೆಲೂಯಾ. 27ನೇ ಕೀರ್ತನೆಯಲ್ಲಿ ಬರೆದಿದೆ, ಯೆಹೋವನು ನಿಮ್ಮ ಸಂಗಡ ಇರುವುದಾದರೆ ನಿಮಗೆ ಎದುರಿಸುವರು ಯಾರು ಇಲ್ಲ. ಹಲ್ಲೆಲೂಯಾ. ನಮಗೆ ಎದುರಾದ ಆಯುಧಗಳು, ಮಂತ್ರ ತಂತ್ರಗಳು ಫಲಿಸುವುದಿಲ್ಲ. ಸೈತಾನ ತಲೆಯ ಜಜ್ಜಿದನು ನಮ್ಮಲ್ಲಿ ವಾಸ ಮಾಡುತ್ತಿರುವರು. ಹಲ್ಲೆಲೂಯಾ. ನಮಗೆ ಎದುರಾದ ಆಯುಧಗಳು ಫಲಿಸೋದಿಲ್ಲ.
ನಮಗೆ ಎದುರಾದ ಕಾರ್ಯಗಳು ನಡೆಯೋದಿಲ್ಲ. ನಮ್ಮ ಶತ್ರುಗಳು ಮಿತ್ರರಾಗ್ತಾರೆ. ನಮ್ಮ ಹೆಸರು ಹೇಳಿಕೆಯಾಗಿ ಬರುತ್ತದೆ. ನಮ್ಮ ಪ್ರಮೋಷನ್ ಮುಂದೆ ಇರುತ್ತದೆ. ಯಾವಾಗ ದೇವರು ನಮ್ಮ ದಾರಿಯಲ್ಲಿ ಮೆಚ್ಚುವಾಗ. ಡೈಲಿ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ದಾರಿಯಲ್ಲಿ ಮೆಚ್ಚು. ಒಂದು ವೇಳೆ ನಿಮಗೆ ಪ್ರಾರ್ಥನೆ ಮರ್ತೋಗಿರ್ತೀರಾ, ಯಾರಾದರೂ ನಿಮ್ಮ ಮೇಲೆ ಬೇಜಾರು ಮಾಡುವಾಗ ನೆನಪು ಮಾಡ್ಕೋಬೇಕು. ಚರ್ಚಿ ಬರದಿರುವ ಯಜಮಾನರು, ಚರ್ಚಿ ಬರೋದಿರುವ ಹೆಂಡತಿ ಬೈದ್ರೂ ಇದೇ ಪ್ರಾರ್ಥನೆ ಹೇಳಬೇಕು. ಅವರು ಚರ್ಚಿ ಬರೋದಿಲ್ಲ, ಅದಕ್ಕೆ ಅವ್ರ ಬುದ್ಧಿ ಆಗಲಿ, ಅವ್ರು ತಿದ್ದುಕೊಳ್ಳಿ, ಇದೆಲ್ಲ ಪ್ರಾರ್ಥನೆ ಮಾಡಬಾರ್ದು. ಅವ್ರನ್ನ ದೇವರು ತಿದ್ದಿಸ್ಕೊಳ್ಳಿಕ್ಕೆ ಅದಕ್ಕೆ ಹೇಳಿಕೊಳ್ಳಿ. ಆದರೆ ನಮ್ಮನ್ನು ಯಾರು ಮಾತಾಡಿದ್ರು, ನಮ್ಮ ಏನೇ ಆದ್ರೂ ದೇವರಿಗೆ ಕೇಳಿದರೆ ನೋಡಿ, ನಿಮ್ಮ ಲೈಫಲ್ಲಿ ಮತ್ತೆ ಯಾವ ವಿಷಯ ಪರಿಹಾರ ಆಗದಿರೋಲ್ಲ. ದೇವರು ನಿಮ್ಮ ದಾರಿಯಲ್ಲಿ ಮೆಚ್ಚಲಿಕ್ಕೆ ಪ್ರಾರ್ಥನೆ ಮಾಡಿದ ಮೇಲೆ, ದೇವರು ನಿಮ್ಮ ಜೊತೆಯಲ್ಲಿ ಇದ್ದ ಮೇಲೆ ನೀವು ಹೋಗೋ ಯಾವ ಕೆಲಸ ಸಕ್ಸಸ್ ಆಗದಿರುವುದಿಲ್ಲ. ಯಾವ ಸಕ್ಸಸ್ ಆಗದಿರುತ್ತೆ? ಎಲ್ಲ ಸಕ್ಸಸ್ ಆಗುತ್ತೆ. ನೀವು ಹೆಜ್ಜೆ ಇಡೋದೆಲ್ಲ ಸಕ್ಸಸ್. ದೇವರು ದಾವೀದನ ಸಂಗಡ ಇದ್ದರು, ಅವನು ಹೋಗಿದ ಜಾಗೆಯಲ್ಲೆಲ್ಲ ಅವನಿಗೆ ಜಯ ಉಂಟಾಯಿತು. ಯೆಹೋವನು ದೇವರ ಹೃದಯ ಪ್ರಕಾರ ಇರುವ ಮನುಷ್ಯ ಅಂತ ಹೇಳ್ತಾರೆ. ಏನು ಹೃದಯ? ದೇವರೇ ನೀನು ಮೆಚ್ಚೋ ಥರ ನನ್ನನ್ನು ನಡೆಸಿರಿ. ಹಲ್ಲೆಲೂಯಾ. ನೀನು ಮೆಚ್ಚೋ ಥರ ನನ್ನನ್ನು ನಡೆಸಿರಿ. ಇನ್ನೊಂದು ಮಾತು ಕೂಡ ನಾವು ನೋಡಿಕೊಳ್ಳೋಣ. ನಾವು ಆಶೀರ್ವಾದ ಹೊಂದಲಿಕ್ಕಿರುವರು, ಆದರೆ ನಾವು ಆಶೀರ್ವಾದ ಹೊಂದಬೇಕಾದವರು ದೇವರು ನಮ್ಮ ಜೊತೆಯಲ್ಲಿದ್ದರೆ ಎರಡೂ ಆಗುತ್ತೆ. ದೇವರು ನಮ್ಮ ಜೊತೆಯಲ್ಲಿದ್ದರೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪೆಟ್ಟವರು ನಮ್ಮ ಮುಂದೆ ಬರುವಂತೆ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಯಾವಾಗ ನಮ್ಮ ದಾರಿಯಲ್ಲಿ ದೇವರು ಮೆಚ್ಚಿ ದೇವರು ನಮ್ಮ ಸಂಗಡ ಇರುವಾಗ ಆಗುತ್ತೆ. ಆದರೆ ಹೊಟ್ಟೆ ಕಿಚ್ಚು ಪಡುವರಾಗಿ ಈಗ ನಾವಿರೋದಾದರೆ, ಅರ್ಥ ಮಾಡ್ಕೊಳ್ಳಿ, ಹೊಟ್ಟೆ ಕಿಚ್ಚು ಪಡುವರಾಗಿ ನಾವೀಗ ಇರುವುದಾದರೆ ನಾವು ಯಾರ ಮೇಲೆ ಹೊಟ್ಟೆ ಕಿಚ್ಚು ಪೆಟ್ಟಿದ್ರು ಅವರ ಹತ್ರ ಹೋಗಿ ಬೇಡಿಕೊಳ್ಬೇಕಾಗುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಒಂದು ವಾಕ್ಯ ಕೂಡ ಓದಿ ನಾವು ಮುಗಿಸಿಕೊಳ್ಳೋಣ. ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 20. ನಾವು ಅವನನ್ನು ಕೊಂದು ಈ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟ ಮೃಗವು ಅವನನ್ನು ತಿಂದು ಬಿಟ್ಟಿತೆಂದು ಹೇಳೋಣ ಬನ್ನಿ, ಆಗ ಅವನ ಕನಸುಗಳು ಏನಾಗುವವೋ ನೋಡೋಣ ಎಂದು ಮಾತಾಡಿಕೊಂಡರು. ಹಲ್ಲೆಲೂಯಾ. ಅವನ ಕನಸುಗಳು ಏನಾಗುತ್ತದೋ ಎಂದು ನೋಡಿಕೊಳ್ಳೋಣ. ಏನು ಮಾಡೋಣ? ಟ್ರಿಕ್. ಅವನನ್ನು ಕೊಂದು ಹಾಳು ಬಾವಿಯಲ್ಲಿ ಹಾಕಿ ಬಿಡೋಣ. ಹಲ್ಲೆಲೂಯಾ. ದೇವರು ನಿನ್ನ ಸಂಗಡ ಇದ್ದರೆ ಹಾಳು ಬಾವಿನೇ ನಿನ್ನ ಕನಸಿಗೆ ಫಸ್ಟ್ ಸ್ಟೆಪ್. ಹಲ್ಲೆಲೂಯಾ. ಈ ಸಭೆಯಲ್ಲಿ ನಿಂತುಕೊಂಡು ಹೇಳಬಹುದು, ಅನೇಕರು ಮಾಡಿದ ಮಾತುಗಳು, ಅನೇಕರು ನಮಗೆ ವಿರುದ್ಧವಾಗಿ ಹೇಳಿದ ಮಾತುಗಳಿಂದ ಈ ಸಭೆ ಇದೇ ಲೆವೆಲ್ಗೆ ಬರಲಿಕ್ಕೆ ಕಾರಣವಾಯಿತು. ಅದು ಒಂದು ವೇಳೆ ಒಂದು 10 ವರ್ಷ ಕೂಡ ಲೇಟ್ ಆಗಬೇಕಾದ ಕಾರ್ಯಗಳು ಈ ಥರ ಆಡುವ ಮಾತುಗಳಿಂದ ಬೇಗ ಆಗ್ಬಿಡುತ್ತದೆ. ಹಲ್ಲೆಲೂಯಾ. ನೋಡಿ, ಸೇಪನ ಅಣ್ಣಂದರಿಗೆ ಇವನ್ ಮೇಲೆ ಜಾಸ್ತಿ ಪ್ರೀತಿ ಅಪ್ಪ ಮಾಡುವಾಗ ಸ್ವಲ್ಪ ಹೊಟ್ಟೆ ಕಿಚ್ಚು ಬಂದು, ಅದರಿಂದ ಅದೆಲ್ಲ ಅವರು ಮಾಡಿದ ಅಳತೆಯಿಂದಲೇ ಬಂದಿರೋದು. ಆದರೂ ಕೂಡ ನೀವು ಗಮನಿಸಿರಿ, ನಿಮ್ಮ ಮಕ್ಕಳನ್ನು ಪ್ರೀತಿಸುವಾಗ ಒಂದೇ ರೀತಿಯಾಗಿ ಪ್ರೀತಿಸಬೇಕು. ಹಲ್ಲೆಲೂಯಾ. ಹೆಣ್ಣು ಮಕ್ಕಳನ್ನಾದರೂ ಗಂಡು ಮಕ್ಕಳನ್ನಾದರೂ ಪ್ರೀತಿಸುವಾಗ ಒಂದೇ ರೀತಿ ಇರಬೇಕು. ಒಬ್ಬರನ್ನು ಜಾಸ್ತಿ ಪ್ರೀತಿ ಮಾಡೋದು, ಒಬ್ಬರನ್ನು ಕಡಿಮೆ ಮಾಡೋದು, ಒಬ್ಬರಿಗೆ ಒಳ್ಳೆ ಒಳ್ಳೆ ಬಟ್ಟೆ ತಗೊಳ್ಳೋದು, ಒಬ್ಬರಿಗೆ ಕೊಡೋದಿರೋದು, ಒಬ್ಬರದು ಬರ್ತಡೇ ಗಾಂಡ ಮಾಡೋದು, ಒಬ್ಬರಿಗೆ ಒಂದು ಬಟ್ಟೆ ಕೊಡ್ತಾರೆ. ಇದೆಲ್ಲ ಮಾಡಿದರೆ ಅವ್ರ ಒಳಗಡೆ ಹೊಟ್ಟೆ ಕಿಚ್ಚು ಬರುತ್ತೆ. ಆಮೇಲೆ ನೀವೇ ಕಾರಣ ಮಕ್ಕಳಲ್ಲಿ ಹೊಟ್ಟೆ ಕಿಚ್ಚು ಬರಲಿಕ್ಕೆ. ನೋಡಿ, ಈ ಅಪ್ಪನೇ ಅದೇ ಥರ ಒಂದು ಕೆಲಸ ಮಾಡಿದೆ, ಹೋಗಲಿ ಬಿಡಿ. ಅವರು ಹೊಟ್ಟೆ ಕಿಚ್ಚು ಮಾಡಿಬಿಟ್ಟು ಇವನಿಗೆ ಮತ್ತೆ ಸುಮ್ಮನೆ ಇರಲಿಲ್ಲ. ಅವನು ಕನಸು ಬರೋದೆಲ್ಲ ಹೇಳ್ಬಿಡೋದು. ಅದಕ್ಕೆ ನಾನು ಹೇಳ್ತೀನಿ, ದೊಡ್ಡ ದೊಡ್ಡ ಕಾರ್ಯಗಳು, ಕನಸುಗಳು ಹೇಳಿಕೊಡಬೇಡ ಯಾರಿಗೂ. ನಿಮಗೆ ಈಗ ಯಾವುದಾದ್ರೂ ವಿಷಯಗಳು ಪ್ರೇಯರ್ ರಿಕ್ವೆಸ್ಟ್ ಥರ ಇದ್ದರೆ, ಅಂದರೆ ಒಬ್ಬರಿಗೆ ಒಂದು ಹುಷಾರಿಲ್ಲ ಅಂತ ನೋಡಿದೆ, ನಮ್ಮ ಮನೆಯಲ್ಲಿ ಏನೋ ತೊಂದರೆ, ಅದು ನಾವು ಹಂಚಿಕೊಂಡು ಪ್ರೇಯರ್ ಮಾಡ್ಬೋದು. ಆದರೂ ಅದು ಬೇಕಾದವರ ಜೊತೆಯಲ್ಲಿ ಹಂಚಿಕೊಳ್ಳ್ರಿ. ಅರೆ, ಬಂದಿರುವ ದರ್ಶನಗಳು, ಕನಸುಗಳು ಎಲ್ಲ ಹೇಳಿಬಿಡಬಾರ್ದು. ಹಲ್ಲೆಲೂಯಾ. ಇವನಿಗೆ ಒಂದು ಸಲ ಕನಸು ಬಂದೆ, ಅದು ಹೇಳಿದೆ. ಹೇಳ್ತಾರೆ 11 ಜನ ಸೇರಿ ನಮಗೆ ನಮಸ್ಕಾರ ಮಾಡ್ತಾರೆ, ಅವನು ಹೇಳ್ಬಿಟ್ಟೆ. ಇನ್ನೊಂದು ಸಲ ನಾವು ಕನಸು ಬಂದು 2 ಹೇಳಿದ ಅವರಿಗೆ ತುಂಬ ಹೊಟ್ಟೆ ಉರಿ ಆಯಿತು. ದಯವಿಟ್ಟು ಹೊಟ್ಟೆ ಉರಿ ಪಡುವರ ಹತ್ರದಿಂದ ಸ್ವಲ್ಪ ಮಾತುಗಳೆಲ್ಲ ಕಡಿಮೆ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಿಮ್ಮನ್ನು ನೋಡಿ ಯಾರಾದರೂ ಹೊಟ್ಟೆ ಉರಿ ಪಡ್ತಾರೆ ಅಂತ ಗೊತ್ತಿದ್ರೆ ಬೇಡದ ಮಾತೆಲ್ಲ, ದರ್ಶನಗಳು, ವರಗಳು, ಕೃಪೆಗಳು ಎಲ್ಲ ಹೋಗಿ ಹೇಳಕ್ಕೆ ಹೋಗಬೇಡ.
ಬೇಕಾದಷ್ಟು ಸೆನ್ಸರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಹಲ್ಲೆಲೂಯಾ. ನೋಡಿ, ಯೋಬನ ಮೇಲೆ ತುಂಬ ಕೋಪ ಬಂದು ಅವ್ರೇನು ಮಾಡಿದ್ರು, ಸಾಯಿಸೇ ಬಿಡೋಣ, ಏನು ಮಾಡ್ಬೇಕು ಇವನ ಕನಸು ಏನಾಗುತ್ತೆ ಅಂತ ನೋಡ್ಬೇಕಂದೆ. ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚಿಂದ ಎಂದ ಮಾತು ಬರುತ್ತೆ, ಇವನ ಕನಸು ಏನಾಗುತ್ತೆ ನೋಡೋಣ, ನಾವೊಂದು ಟ್ರಿಕ್ ಮಾಡೋಣ. ಬೆತ್ತರಲ್ವ ಅವರು, ಕನಸು ಕೊಟ್ಟರು ದೇವರಾದರೆ ದೇವರು ಮಾಡ್ತಾರೆ. ಯಾರ ಸಪೋರ್ಟ್ ದೇವರಿಗೆ ಬೇಕಾಗಿಲ್ಲ. ನೀನ್ ತೋಡುವ ಗುಳಿ ಅವನಿಗೆ ಹೆಜ್ಜೆ ಇಡ್ಲಿಕ್ಕಿರುವ ಪ್ರಮೋಷನ್ ಸ್ಟೆಪ್, ಅವನ ಉದ್ಧಾರಣಕ್ಕಿರುವ ಸ್ಟೆಪ್ ಆಗಿರುತ್ತೆ ನಾವು ತೋಡುವ ಗುಳಿಗಳು. ಹಲ್ಲೆಲೂಯಾ. ಯೋಸೇಫನ ಜೀವನದಲ್ಲಿ ಹಾಗೇ ಆಗಿದೆ. ಅವರು ತಗೊಂಡೋಗಿ ಹಾಳುಬಾವಿ ಹಾಕಿದರೆ ಅವನ ಆವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ. ಇಲ್ಲದ್ರೆ ನಮ್ಮ ಯೋಸೇಫರು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಅಂದರೆ ಸುಮ್ಮನೆ ನಾವು ಮಾಡ್ತೀರಲ್ಲ, ದೇವರೇ ಕಣ್ಣು ಕಾಲು ಕೈಯು ಕಾಪಾಡಂದೇಳಿ ನಿದ್ರೆ ಮಾಡ್ತಿರಲ್ಲ, ಆ ಪ್ರಾರ್ಥನೆ ಮಾಡ್ತಾ ಇದ್ರು. ಈಗ ಎಲ್ಲರೂ ತಳ್ಳಿಬಿಟ್ರು. ಬಾಳುಬಾವಿಯಲ್ಲಿ ಬಿದ್ದಿದ್ದು ಮಾತ್ರ ಅಲ್ಲ, ಒಂದು ಸಂತೆಯಲ್ಲಿ ತಗೊಂಡೋಗಿ ಒಂದು ಕುರಿಯನ್ನು ಮಾರೋ ಥರ, ಮೇಕೆಯನ್ನು ಮಾರೋ ಥರ, ಒಂದು ಹಸು ಎತ್ತು ಕತ್ತೆಯನ್ನು ಮಾರೋ ಥರ ಮಾರಲಿಕ್ಕೆ ಬಿಟ್ಟಿದೆ. ಮಾರಿಬಿಟ್ಟು ಅವರು ಹೋಗುವಾಗೆಲ್ಲ, ದೇವರೇ ನನಗೆ ಯಾರು ಇಲ್ಲ, ನೀನು ಮಾತ್ರ ನನಗೆ ಸಂಗಡ ಇರಬೇಕಂತ ಕೇಳುತ್ತಾ 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 ಹೋಗಿದೆ. ಅವನಿಗೆ ಒಂದು ಒಳ್ಳೆ ದಣಿಯ ಮನೆಯಲ್ಲಿ ಕರ್ಕೊಂಡೋಗಿ ಸೇರಿಸಿದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನೀವು ದೇವರ ಜೊತೆಯಲ್ಲಿ ನಡೆಯಲಿಕ್ಕೆ ಪ್ರಾರಂಭಿಸೋದಾದರೆ ಕಷ್ಟ ಬರುವಾಗ ದೇವರ ದಾರಿಯಲ್ಲಿ ನಡೆಯಿರಿ. ಹಲ್ಲೆಲೂಯಾ. ಅದನ್ನು ಯಾವತ್ತೂ ನಿಮ್ಮ ಮುಂದೆ ಮುಖವನ್ನು ಮರೆ ಮಾಡೋದಿಲ್ಲ. ಅನೇಕ ಹಾಸ್ಪಿಟಲ್ಗಳಲ್ಲಿ ನಾವು ಹೋಗಿದರೆ ಒಂದು ಸ್ಥಿತಿ ಬಂದ ಮೇಲೆ ಅವ್ರು ಹೇಳ್ತಾರೆ, ನೀವು ನಿಮ್ಮ ದೇವರನ್ನು ಕೇಳಿಕೊಳ್ಳಿ, ನಮ್ಮ ಕೈಯಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ ಅಂದ. ಆದರೆ ಈ ಸರ್ವಶಕ್ತನಾದ ರಾಜಾದಿರಾಜನಾದ ಕರ್ತಾದಿಕರ್ತ ದೇವರ ಬಳಿಯಲ್ಲಿ ಹೋಗಿದರೆ ಯಾವ ವಿಷಯ ಕೂಡ ನಮಗೆ ಆಗೋದಿಲ್ಲ ಅಂತ ಹೇಳುವುದೇ ಇಲ್ಲ. ಅಸಾಧ್ಯ ಒಂದು ಇಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲವೂ ಸಾಧ್ಯ. ದೇವರು ಸರ್ವಶಕ್ತರಾಗಿದ್ದಾರೆ. ತೋಡಿರುವ ಗುಂಡಿಯಿಂದ ಅವನನ್ನು ಪ್ರಮೋಷನ್ ಆಗಿ ಪೋಟಿಫರನ ಮನೆಯ ಅಧಿಕಾರಿಯಾಗಿ ಮಾಡಿ ಅಲ್ಲಿಂದಲೂ ಅವನನ್ನು ಬಿಡ್ತಾ ಇಲ್ಲ. ಪ್ರಮೋಷನ್ ಇನ್ನು ದಾರಿ ಇದೆ. ಕಷ್ಟ ಪದೇ ಪದೇ ಬರ್ತಾ ಇದೆಯಾ, ನಿನ್ನನ್ನು ಇಲ್ಲಿ ಇರಿಸಲಿಕ್ಕಲ್ಲ, ನಿನ್ನನ್ನು ಒಂದು ಉನ್ನತ ಸ್ಥಿತಿಗೆ ತರಬೇಕಂದ ಆಸೆ. ಕಷ್ಟ ಸಾಕು ಕಷ್ಟ ಸಾಕು ಅಂದೇಳಿ ಅಳಬೇಡ. ಕಷ್ಟ ನಿನಗೆ ಮುಂದೆ ಬರ್ತಾ ಇದ್ರೆ ನೀನು ಗಾಳುಬಾವಿಲಿ ಇರಬೇಕಾದವಳಲ್ಲ. ಅಲ್ಲಿಂದ ಹೋಗಿ ಪೋಟಿಫರ್ನ ಹೆಂಡತಿ, ಪರವಾಗಿಲ್ಲ, ಒಂದು ಮನೆಯಲ್ಲಿ ಪೋಟಿಫರ್ನ ಮನೆ ಪರವಾಗಿಲ್ಲ, ಏನೋ ಒಬ್ರದ್ದು ಮನೆ ಪರವಾಗಿಲ್ಲ ಅಂದೇಳಿ ಇರುವುದಕ್ಕಲ್ಲ ನಿಮ್ಮನ್ನು ದೇವರು ಕರೆದಿರುವುದು. ನೀನು ಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪೋಟಿಫರ್ನ ಹೆಂಡತಿ ಬರುತ್ತೆ, ನಿನಗೆ ಹೊಂಚು ಹಾಕ್ತಾರೆ, ನಿನಗೆ ಹೇಳುತ್ತಾರೆ ನನ್ನ ಜೊತೆಯಲ್ಲಿ ವಾಸ ಮಾಡು, ನನ್ನ ಜೊತೆಯಲ್ಲಿ ನೀರು, ನಿನಗೆ ಒಳ್ಳೆ ಪ್ರಮೋಷನ್ ಕೊಡ್ತೀನಿ. ಅವನು ಹೇಳ್ತಾನೆ, ನನ್ನ ದೇವರ ಮುಂದೆ ನಾನು ಹೇಗೆ ಪಾಪ ಮಾಡಲಿ. ಹಲ್ಲೆಲೂಯಾ. ಅವನ್ ಪಾಪ ಮಾಡಲಿಲ್ಲ. ಆದರೆ ಪೋಟಿಫರ್ನ ಹೆಂಡತಿ ಅವಳು ಬಿಟ್ಟಿಲ್ಲ. ಎಲ್ಲರ ಹತ್ರ ಹೋಗಿ ಹೇಳಿದೆ, ಇವನು ಕೆಟ್ಟವನು, ಇವನು ಕೆಟ್ಟವನು, ಇವನು ಒಳ್ಳೆಯವನಲ್ಲ, ಇವನು ಇಷ್ಟು ಕೆಟ್ಟ ಕಾರ್ಯ ಮಾಡಿದೆ, ನನ್ನ ದಣಿ ಎಷ್ಟು ಪ್ರೀತಿಯಿಂದ ಇವನು ಇಟ್ಟಿದ್ದಾರೆ ನೋಡ್ದ, ಇವನೆಂದ ಕೆಲಸ ಮಾಡಿದರಾ? ಓ ಸ್ತೋತ್ರ, ಹಲ್ಲೆಲೂಯಾ. ಈ ಸಭೆಯಲ್ಲಿ ಕೂಡ ನೀವು ಅರ್ಥ ಮಾಡಿಕೊಳ್ಳಿ, ಯಾರಾದರೂ ಆ ಥರ ಯಾರು ಬೇಕಾದರೂ ದೂರ ಹೇಳಿಕೊಂಡು ಮತ್ತೊಬ್ಬರಿಗೆ ಫಿಟ್ಟಿಂಗ್ ಇಡ್ತಾ ಇದ್ರೆ ಅರ್ಥ ಮಾಡಿಕೊಳ್ಳಿ, ನೀ ಫಿಟ್ಟಿಂಗ್ ಇಡುವ ಮನುಷ್ಯ ಮಂತ್ರಿ ಸ್ಥಾನಕ್ಕೆ ಬರ್ಲಿಕ್ಕೆ ಹೋಗ್ತಾ ಇದೆ. ಹಲ್ಲೆಲೂಯಾ. ದೇವರು ಸರ್ವಶಕ್ತನಾಗಿದ್ದಾರೆ. ದೇವರು ಗುರಿ ಇಟ್ಟುಕೊಂಡು ಒಬ್ಬೊಬ್ಬರನ್ನು ಹುಟ್ಟಿಸಿದ್ದಾರೆ. ಹಲ್ಲೆಲೂಯಾ. ಒಂದು ಗುರಿ ಇಟ್ಟೆ ಒಬ್ಬೊಬ್ಬರನ್ನು ಹುಟ್ಟಿಸಿರೋದು. ಹಲ್ಲೆಲೂಯಾ. ನಮ್ಮ ಹೊಟ್ಟೆ ಕಿಚ್ಚಿದ ಅಸೂಯಿಂದಲ್ಲ. ಹಲ್ಲೆಲೂಯಾ. ಅಣ್ಣಂತವರ ಹೊಟ್ಟೆ ಕಿಚ್ಚಿದ ಯೋಸೇಫನ ಗುಣಿಯಲ್ಲಿರ್ಲಿಕ್ಕೆಲ್ಲ ಹುಟ್ಟಿಸಿದು. ಏನು ಹುಟ್ಟಿಸಿದು? ಓ ಫರೋನ ಅಧಿಕಾರಿಯಾಗಿ ಮಂತ್ರಿ ಸ್ಥಾನಕ್ಕೆ ಯೋಸೇಫನು ಬರಬೇಕಂತ ಹೇಳಿದೆ. ಯಾಕೋಬನ ಮನೆಯಲ್ಲಿ ಯೋಸೇಫನು ಹುಟ್ಟಿರುವುದು. ಹಲ್ಲೆಲೂಯಾ. ನಿಮ್ಮ ಜೀವಿತಕ್ಕೆ ವಿರುದ್ಧವಾಗಿ ಯಾರಾದರೂ ದೂರ ಹೇಳಿ, ದೂಷಣೆ ಹೇಳಿ, ಇಲ್ಲದಂದ ಕಿಂಬದಂದಿಗಳೆಲ್ಲ ಹೇಳಿ, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಕಿತ್ತಿನ ಮಾತು ನೆಲೆಗೊಳ್ಳೋದಿಲ್ಲ. ಜೀವ ಸ್ವರೂಪನು ಸತ್ಯವಾದ ದೇವರ ಮಾತು ನೆಲೆಗೊಳ್ಳುತ್ತದೆ. ನನ್ನಪ್ಪನ ಮಾತು ಬದಲಾಯಿಸೋದಿಲ್ಲ. ಮಾತು ಬದಲಾಯಿಸೋದಕ್ಕೆ ಆದನು ಮನುಷ್ಯನಲ್ಲ. ಮಾತು ಕೊಟ್ಟು ಕರೆದಾದನು ನಂಬಿಗಸ್ತನು. ಯಾರು ತಳ್ಳಿದ್ರು ನಿಮ್ಮನ್ನು ತಳ್ಳೋದಿಲ್ಲ. ಅಣ್ಣಂದವರೆಲ್ಲ ತಳ್ಳಲಿ, ಹಾಳು ಬಾವಿ ಹಾಕಲಿ, ಪೋಟಿಫರ್ನ ಹೆಂಡತಿ ದೂರ ಹೇಳಿಕೊಂಡು ತಿರುಗಾಡಲಿ, ನಿನ್ನನ್ನು ಕೈ ಬಿಡಲ್ಲ. ಸೆರೆಮನೆಗೆ ಹಾಕಿದೆ, ಸೆರೆಮನೆಗೆ ಹಾಕಿದೆ. 39 21 ವಾಕ್ಯ ಓದಿ ನೋಡಿ. ಆದರೂ ಯೆಹೋವನು
ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಸೆರೆಮನೆಯ ಯಜಮಾನನು ಸೆರೆಯಲ್ಲಿದ್ದವರೆಲ್ಲರನ್ನೂ ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು. ಹಲ್ಲೆಲೂಯಾ. ಸೆರೆಮನೆಯಲ್ಲಿದ್ದ ಎಲ್ಲರನ್ನೂ ಸೆರೆಮನೆಯ ಅಧಿಕಾರಿ ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟರು. ಹಲ್ಲೆಲೂಯಾ. ವಾಕ್ಯ ಏನು? ಜ್ಞಾನೋಕ್ತಿ 16:7 ಏನು? ಒಬ್ಬ ಮನುಷ್ಯನ ದಾರಿಯಲ್ಲಿ ದೇವರು ಮೆಚ್ಚಿದರೆ ಶತ್ರು ಮಿತ್ರರಾಗ್ತಾರೆ. ಮಿತ್ರರಾಯ್ತಾ? ಸೆರೆಮನೆ ಅಧಿಕಾರಿ ಈಗ ಯೋಸೇಫನಿಗೆ ಮಿತ್ರನಾಗಿದೆ ಅಲ್ಲ, ಅಧಿಕಾರಿಯಾಗಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಈಗ ಎಲ್ಲರನ್ನು ಏನಾದರೂ ಮಾಡಿ ನಡೆಸಬೇಕಾದ್ರೆ ಯಾರು ಮಾಡಬೇಕು? ಯೋಸೇಫನು. ಹಲ್ಲೆಲೂಯಾ. ಈ ದೇವರು ಅತ್ಯಂತ ಅದ್ಭುತವಾದ ಕಾರ್ಯ ಮಾಡುವ ದೇವರಾಗಿದ್ದಾರೆ, ಮಹತ್ ಕಾರ್ಯ ಮಾಡುವ ದೇವರಾಗಿದ್ದಾರೆ. ಮನುಷ್ಯರು ಕಣ್ಣಿಗೆ ಕಾಣುವುದನ್ನು ನೋಡುವಾಗ ದೇವರು ಅತ್ಯಂತ ಅದ್ಭುತವಾದದ್ದು ಮಾಡುತ್ತಾರೆ. ಕಣ್ಣಿಗೆ ಕಾಣುವಂಥದ್ದು ನಂಬಬೇಡಿರಿ, ಕಣ್ಣಿಗೆ ಕಾಣುವಂಥದ್ದು ನಂಬಬೇಡಿರಿ. ದೇವರನ್ನು ನಂಬಿರಿ, ದೇವರನ್ನು ನಂಬಿರಿ. ಪ್ರಮೋಷನ್ ಸೆರೆಮನೆಗೆ ಡಿಪ್ರಮೋಷನ್ ಆಗಿರೋದು, ಆದರೆ ಅಲ್ಲಿ ಅವನಿಗೆ ಪ್ರಮೋಷನ್. ಹಲ್ಲೆಲೂಯಾ. ನೋಡಿ, ಇನ್ನು ನಿಮಗೆ ಎಲ್ಲಿ ಪ್ರಮೋಷನ್ ಸಿಗಬೇಕು? ಯಾರೂ ಸೆರೆಮನೆಗೆ ಹೋಗಿಲ್ಲಲ್ಲ. ಸೆರೆಮನೆಯಲ್ಲಿ ಕೂಡ ಪ್ರಮೋಷನ್ ಸಿಕ್ಕುದಾದರೆ ನೀವು ಮಾಡುವ ಕೆಲಸಗಳಲ್ಲಿ ಯಾಕೆ ಪ್ರಮೋಷನ್ ಇಲ್ಲ? ಪ್ರಮೋಷನ್ ಅಂದರೆ ಒಂದು ಆಶೀರ್ವಾದ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಗಮನಿಸಿರಿ. ಪ್ರಾರ್ಥನಾ ಮಾಡುವ ಮಕ್ಕಳಿಗೆ ದೇವರು ಜೊತೆಯಲ್ಲಿರುತ್ತಾರೆ. ಅವರಿಗೆ ಬರುವ ಸೋಲಲ್ಲಿ ಅವರನ್ನು ಕೈ ಬಿಡೋದಿಲ್ಲ. ಬರುವ ದಿನಗಳಲ್ಲಿ ಅವನು ಉದ್ಧಾರವಾಗಿ ಆಶೀರ್ವಾದವಾಗಿ ಅವರು ಮಂತ್ರಿ ಸ್ಥಾನಕ್ಕೆ ಬಂದೇ ಬರುತ್ತಾರೆ. ಹಲ್ಲೆಲೂಯಾ. ಅವನ ಹಾಳುಬಾವಿಯಿಂದ ಸೆರೆಮನೆಗೆ ಹೋಗಿದೆ. ಸೆರೆಮನೆಯಲ್ಲೂ ದೇವರು ಅವನ ಸಂಗಡ ಇದ್ದರು. ನಿಮ್ಮ ಜೀವನದಲ್ಲಿ ನೀವು ಸೆರೆಮನೆಯಲ್ಲಿಲ್ಲ, ಮನೆಯಲ್ಲಿದ್ದೀರಾ, ನಿಮ್ಮ ಜೊತೆ ಯೇಸು ಇದ್ದಾರಾ? ಏಸು ಅಂತ ಹೇಳ್ಬಾರ್ದು, ಚೆಕ್ ಮಾಡಿ ಪ್ಲೀಸ್. ಚೆಕ್ ಮಾಡಬೇಕು, ನನ್ನಲ್ಲಿ ಇದ್ದಾರೋ ಇಲ್ಲವೋ. ಮರಿಯಳು ಹೇಳಿದ್ರು, ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿ ಇದ್ದಾರಾ ಮರಿಯಳೆ ಅಂತ ಹೇಳುವಾಗ ತಂದೆ ತಾಯಿಯಾದ ಮರಿಯಳು ಯೋಸೇಫ ಇದ್ದಾರೆ ಅಂದೇಳಿ ಎಲ್ಲ ಹುಡುಕಿ ನೋಡಿದ್ರೆ 3 ದಿವಸ ಮುಂಜಾನೆ ಬಿಟ್ಟು ಬಂದ್ಬಿಟ್ಟವ್ರೆ. ಬಿಟ್ಟು ಬಂದು 3 ದಿವಸ ಆಗಿತ್ತು. ನಾವು ಯೇಸು ಸ್ವಾಮಿನ ಬಿಟ್ಟು ಬಂದು ಎಷ್ಟು ದಿವಸ ಆಯಿತು? ಅದೇ ಇವತ್ತು ಕರ್ಕೊಂಡ್ಬಂದಿದ್ರು. ಸ್ತೋತ್ರ, ಪರವಾಗಿಲ್ಲ. ಇವತ್ತು ಚೆಕ್ ಮಾಡಿ, ಯೇಸು ಸ್ವಾಮಿ ನಿಮ್ಮ ಜೊತೆ ಇರಬೇಕು, ನಿಮ್ಮ ಮುಂದೆ ಇರಬೇಕು. ನಿಮ್ಮ ದಾರಿಯಲ್ಲಿ ಮೆಚ್ಚಿದರೆ ಯೇಸು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನೀವು ಹೋಗೋ ದಾರಿಯಲ್ಲೆಲ್ಲ ನಿಮ್ಮ ಜಯ ನಿಮ್ಮ ಜೊತೆಯಲ್ಲೇ ಬರುತ್ತದೆ. ಸೋಲಾಗಿ ಬೀಳುತ್ತೀರಾ, ಆದರೆ ಎದ್ದು ನಿಲ್ಲುವಾಗ ಡಬಲ್ ಪ್ರಮೋಷನ್ ಬರೋದು. ಹಲ್ಲೆಲೂಯಾ. ಅಲ್ಲಿಂದ ಅವನು ಸೆರೆಮನೆ ಹೋಗಿ ಸೆರೆಮನೆಯಿಂದ ಅವನನ್ನು ಅಧಿಕಾರ ಸ್ಥಾನಕ್ಕೆ ತಂದಿದೆ. ಈಗ ನಾವು ಯೋಸೇಫಿನ ಹೊಟ್ಟೆ ಕಿಚ್ಚು ಮಾಡಿದ ಅಣ್ಣಂದವರ ಬಗ್ಗೆ ಹೇಳಿಕೊಂಡೇ ಬಂದಿದ್ದು. ಅವರು ಅವನ ಕನಸು ಏನಾಗುತ್ತೆ ಎಂದು ಹೇಳಿ ಅವನನ್ನು ಹಾಳುಬಾವಿ ಹಾಕಿಬಿಟ್ಟಿದ್ರು. ಪ್ರಿಯ ಅಣ್ಣಂದರೇ, ಕೇಳಿಸಿಕೊಳ್ಳಿ, ಅವನ ಕನಸಿಗೋಸ್ಕರನೇ ನೀವು ಅವನನ್ನು ಹಾಳುಬಾವಿಗೆ ಹಾಕಿರೋದು. ಪೋಟಿಫರನ ಹೆಂಡತಿ ಕೆಟ್ಟ ಹೆಸರು ಹೇಳಿಕೊಂಡು ಸೆರೆಮನೆ ಹಾಕುವಾಗ ಆಕೆನು ಹೇಳಿದ್ರು, ಇವನಿಗೆ ಹೀಗಾಗಬೇಕು, ನಾನು ಹೇಳ್ದ ಮಾತು ಕೇಳಿಲ್ಲಲ್ಲ, ಇವನು ಹಿಂಗಾಗಬೇಕು. ಆದರೆ ದೇವರು ಅಲ್ಲಿಂದ ಹೇಳ್ತಾರೆ, ಪೋಟಿಫರನ ಹೆಂಡತಿ, ನೀನು ಇದು ಮಾಡಬೇಕಂದ್ರೆ ನಾನು ಹೇಳೋದಕ್ಕೆ ನೀನು ಮಾಡ್ತಾ ಇರೋದು. ನಿನಗಿದ್ರಲ್ಲಿ ಹೆಸರಿಲ್ಲ, ನಾನು ಹೇಳುವುದು ನೀವು ಮಾಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 42:21. ಆದರೆ ಅವರು ತಮ್ಮೊಳಗೆ, ನಾವು ನಮ್ಮ ತಮ್ಮನಿಗೆ ಮಾಡಿದ್ದು ದ್ರೋಹವೇ ಸರಿ. ಅವನು ನಮ್ಮನ್ನು ಬೇಡಿಕೊಂಡಾಗ ನಾವು ಅವನ ಪ್ರಾಣ ಸಂಕಟವನ್ನು ತಿಳಿದರೂ ಅವನ ಮೊರೆಗೆ ಕಿವಿಗೊಡಲಿಲ್ಲ. ಹಲ್ಲೆಲೂಯಾ. ತಿಳಿದರು ಅವನ ಮೊರೆಗೆ ಕಿವಿಗೊಡಲಿಲ್ಲ. ಹಲ್ಲೆಲೂಯಾ. ಯಾರು ಹೇಳ್ತಾ ಇದ್ದಾರೆ? ಆಳುಬಾವಿಗೆ ಹಾಕಿದ ಅಣ್ಣಂದವರು ಹೇಳ್ತಾ ಇದ್ದಾರೆ, ಅಯ್ಯೋ ನಮ್ಮ ತಮ್ಮನ ಗುಣಿಯಲ್ಲಿ ಹಾಕುವಾಗ ಅವನು ಎಷ್ಟು ಬೇಡಿಕೊಂಡ್ರು ಪಾಪ. ಅಣ್ಣ 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 ಅಂದ. ನಾವು ಕೇಳಿಕೊಂಡಿಲ್ಲಲ್ಲ. ಈಗ ಅದೇ ನಮಗೆ ಕಷ್ಟ ಆಗಿದೆ. ಏನು ಕಷ್ಟ ಆಯಿತು? 42ನೇ ಅಧ್ಯಾಯ 6-7 ಓದಿ.
ದೇಶದ ಮೇಲೆ ಅಧಿಕಾರವನ್ನು ನಡೆಸಿ ಜನರಿಗೆ ಧಾನ್ಯವನ್ನು ಮಾರಿಸುವವನು ಯೋಸೇಫನೇ. ಹೀಗಿರುವುದರಿಂದ ಅವನ ಅಣ್ಣಂದಿರು, ಅವನ ಹಾಳು ಬಾವಿಗೆ ಹಾಕಿದ 10 ಮಂದಿ ಅಣ್ಣಂದಿರು ಬಂದು ಅವನ ಮುಂದೆಯೇ ಅಡ್ಡ ಬಿದ್ದರು. ಹಲ್ಲೆಲೂಯಾ. ಹಾಳು ಬಾವಿಗೆ ಹಾಕಿ ಹೇಳಿದ್ರು, ಇವನ ಕನಸು ಏನಾಗುತ್ತೆ ನೋಡೋಣ. ಹಲ್ಲೆಲೂಯಾ. ಕನಸೇನಾಯ್ತು? ಸತ್ಯವಾಯಿತು. ಹಲ್ಲೆಲೂಯಾ. ಅಣ್ಣಂದವರು ಬಂದಿದ್ದು ಮಾತ್ರ ಅಲ್ಲ, ಪಾದ ಕಟ್ಟ ಬೀಳ್ತದೆ ಪಾಪ. ಇಷ್ಟು ಬೇಡ ಆಯ್ತು ಅಂತ ಅನಿಸುತ್ತೆ ನನಗೆ. ಹಲ್ಲೆಲೂಯಾ. ನಮ್ಮ ದೇವರು ಹೆಂಗೆ ಚಕ್ರ ತಿರ್ಸ್ತಾರೆ ಗೊತ್ತಾ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅತಿಶಯಮಾನ ಕಾರ್ಯಗಳು ಮಾಡ್ತಾರೆ, ಅದ್ಭುತವಾದ ಕಾರ್ಯಗಳು ಮಾಡ್ತಾರೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವನು ಆತನು. ಹಲ್ಲೆಲೂಯಾ. ಅದನ್ನು ಸೌಂದರ್ಯ ವರ್ಣಿಸಲಿಕ್ಕಾಗಲ್ಲ. ಅವರ ಜ್ಞಾನ ನಮಗೇನೂ ಗೊತ್ತಿಲ್ಲ. ನಾವು ಬರೀ ಮಣ್ಣು, ಬರೀ ಉಸಿರು, ಆದರೆ ಆತನ ಜ್ಞಾನ ಅಷ್ಟು ಇದೆ. ಆದರೆ ನೋಡಿರಿ, ಜೊತೆಯಲ್ಲಿದ್ದರೆ ಹೇಗೆ ಉದ್ಧಾರಣ, ಜೊತೆಯಲ್ಲಿ ಇಲ್ಲದಿದ್ದರೆ ಹೇಗೆ ಕಷ್ಟ, ಎರಡೂ ಹೇಳಿದ್ದೀನಿ. ಹಲ್ಲೆಲೂಯಾ. ಜೋದಿಯಲ್ಲಿದ್ದು ನನ್ನ ನಡತೆಯಲ್ಲಿ ಮೆಚ್ಚು ಸ್ವಾಮಿ ಎಂದೆಲ್ಲ ಪ್ರಾರ್ಥಿಸ್ತೀರಾ? ಹಲ್ಲೆಲೂಯಾ. ಫಸ್ಟು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೆ, ಆದರೆ ಈ ಥರ ಪ್ರೇಯರ್ ಮಾಡೋಕ್ಕೆ ಗೊತ್ತಿಲ್ಲ. ಆದರೆ ಇವಾಗ ಇದೇ ಥರ ಪ್ರಾರ್ಥನೆ ಮಾಡಿದ್ರೆ ಯಾರೇ ಆಗಲಿ ಪ್ರಾರ್ಥನೆ ಮಾಡಿದ ತಕ್ಷಣ ಅದರಲ್ಲಿ ದೇವರು ಮೆಚ್ಚಿದ ತಕ್ಷಣ ನಮ್ಮ ವಿಷಯ ಪರಿಹಾರ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯೋಸೇಫನ ಥರ ಹಾಳು ಬಾವಿ ಹಾಕಿ ಅಣ್ಣಂದವರೆಲ್ಲ ಕೈ ಬಿಡುವಾಗ ಯೋಸೇಫನ ದೇವರನ್ನು ಕರೆದರು. ನಾವು ಕೂಡ ಈ ದೇಶದಲ್ಲಿ ಬಂದು ಹಲವಾರು ಸಮಯಗಳಲ್ಲಿ ಎಲ್ಲರೂ ಕೈ ಬಿಡುವಾಗ ನಾವು ಪರಲೋಕ ಮಾತ್ರ ನೋಡಿದೆ. ಹಲ್ಲೆಲೂಯಾ. ಪರಲೋಕಕ್ಕೆ ನೋಡಿ ದೇವರೇ ಸಹಾಯ ಮಾಡು. ಆದರೆ ನೋಡಿರಿ, ದೇವರು ತನ್ನ ಮಕ್ಕಳು ಏನು ಹೇಳ್ತಾರೋ ಅದನ್ನು ಕೇಳ್ತಾರೆ. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ನಮಗೆ ಯಾರು ಇಲ್ದರೂ ಭಯಪಡಬೇಡ. ಈ ಮಂಚನಹಳ್ಳಿಯಲ್ಲಿ ಯಾರು ಇಲ್ದಿದ್ರು ನಾನು ಭಯಪಟ್ಟಿಲ್ಲ. ಭಯ ಬರ್ತಾಯಿತ್ತು, ಭಯಪಟ್ಟಿಲ್ಲ ಅಂದಲ್ಲ, ಭಯ ಬರ್ತಾಯಿತ್ತು. ಆದರೆ ಆತನನ್ನು ಬಲವಾಗಿ ಹಿಡಿದುಕೊಂಡೆ. ಹಲ್ಲೆಲೂಯಾ. ಅದರಿಂದ ಇಷ್ಟು ಧೈರ್ಯವಾಗಿ ಹೇಳ್ತೀನಿ, ಆತನು ನಂಬಿಗಸ್ತನು. ನೀವು ನಂಬುದಾದ್ರೆ ನಿಮ್ಮ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಯಾರನ್ನು ನಂಬಬೇಕು? ಆರಾಧನೆ ಮಾಡುವ ಕೊಯರ್ ಟೀಮನ್ನು ನೋಡ್ಕೊಂಡು ಹೋಗಿದರೆ ನಿಮಗೆ ನಂಬಿಕೆ ಬರಲ್ಲ. ವಾಕ್ಯ ಹೇಳುವ ನಮ್ಮನ್ನು ನೋಡ್ಕೊಂಡು ಹೋದರೆ ನಿಮಗೆ ನಂಬಿಕೆ ಬರಲ್ಲ. ಯೇಸುವನ್ನು ನೋಡಬೇಕು. ಏಸಪ್ಪ ನಿಮ್ಮನ್ನು ಪ್ರೀತಿಸುತ್ತೇನೆ ಅಂತ ಹೇಳಬೇಕು. ನನ್ನ ಹೃದಯ ನೀವು, ನನ್ನ ಉಸಿರು ನೀವು, ನನ್ನ ಬಂಡೆ ನೀವು, ನನ್ನ ಕೋಟೆ ನೀವು, ನನ್ನ ಆಧಾರ ನೀವು. ನಾನು ಧೈರ್ಯವಾಗಿ ಹೇಳ್ತೀನಿ, ನನಗೆಲ್ಲವೂ ಯೇಸು ಸ್ವಾಮಿನೇ. ನಿಮಗೆ ಹೇಳಲಿಕ್ಕಾಗುತ್ತಾ? ನಿಮ್ಮೆಲ್ಲವೂ ಯೇಸು ಸ್ವಾಮಿ, ನಿಮ್ಮೆಲ್ಲವೂ ಯೇಸು ಸ್ವಾಮಿ. ಒಂದು ಸ್ವಲ್ಪ ಪ್ರೀತಿಸ್ತೀರಾ? ಆರಾಧನೆ ಮಾಡುವಾಗ ಯೇಸು ಸ್ವಾಮಿ ಮುಖ ನೋಡ್ತೀರಾ? ವಾಕ್ಯ ಕೇಳುವಾಗ ಯೇಸು ಸ್ವಾಮಿ ಮಾತಾಡ್ತಾರೆ. ನನ್ನ ಮುಖ ನಿಮ್ಮ ಮುಂದೆ ಬೀಳುವಾಗಲೂ ಯೇಸುವಿನ ರೂಪ ನಿಮ್ಮ ಮುಂದೆ ಬರಬೇಕು. ಹಲ್ಲೆಲೂಯಾ. ನೀವು ಪ್ರಾರ್ಥಿಸುವಾಗ ನನ್ನ ಮುಖ ನೋಡಿ ನೀವು ಪ್ರೇಯರ್ ಮಾಡಬಾರ್ದು, ಯೇಸು ಸ್ವಾಮಿ ನೋಡಬೇಕು. ನಾವು ವಾಕ್ಯ ಹೇಳ್ತೀವಿ, ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ರಕ್ತ ಸುರಿದಿದ್ದಾರೆ, ಕೈಗಾಲುಗಳಲ್ಲಿ ಮೊಳೆ ಹೊಡೆಯಲ್ಪಟ್ಟಿದೆ, ಕಾಲುಗಳಲ್ಲಿ ಮೊಳೆ ಹೊಡೆಯಲ್ಪಟ್ಟಿದೆ, ತಲೆಯಲ್ಲಿ ಮುಳ್ಕಿರೀಟ ಹಾಕಿದೆ. ಏನಕ್ಕಾಗಿ? ನಾನು ನೀವು ಈ ಥರ ಪ್ರೇಯರ್ ಮಾಡ್ತಿರಲ್ಲ, ನನ್ನ ದಾರಿಯಲ್ಲಿ ಮೆಚ್ಚು ಸ್ವಾಮಿ ಅಂತ ಹೇಳುವಾಗ ನಮ್ಮ ಶತ್ರುವನ್ನು ಮಿತ್ರರಾಗಿ ಮಾಡಲಿಕ್ಕಾಗಿ ಯೇಸು ಸ್ವಾಮಿ ತ್ಯಾಗ ಮಾಡಿದ್ದಾರೆ. ನಾನು ನೀವು ನರಕದ ಬೆಂಕಿಯಲ್ಲಿ ಹೋಗಲಿಕ್ಕೆ ಹೋಗುವಾಗ, ಮಕ್ಕಳೇ ನೀವು ಹೋಗಬೇಡ ಅಂತೇಳಿ ಸುಂದರ ಸ್ವರ್ಗ ಬಿಟ್ಟು ಬಂದು ನಮ್ಮನ್ನು ಬಿಡಿಸಲಿಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಯೇಸು ಸ್ವಾಮಿಯ ಪ್ರೀತಿಯನ್ನು ಧ್ಯಾನಿಸಿ, ಯೇಸುವೇ ನಿಮ್ಮನ್ನು ಪ್ರೀತಿಸುತ್ತೇನೆ. ಒಂದು ಸಾರಿ ಹೇಳ್ತೀರಾ? ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಹಾಗೆ ಎದ್ದು ನಿಂತುಕೊಳ್ಳೋಣ. ಹಾಗೆ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಧ್ಯಾನಿಸೋಣ. ವಾಕ್ಯ ಎಲ್ಲ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ, ಏಸಪ್ಪ, ಯೋಸೇಫನು ಯಾರೂ ಇಲ್ಲದೆ ಹೋಗುವಾಗ ಅವನು ಅಳ್ಳಿಕ್ಕೆ ಶುರು ಮಾಡಿದೆ. ಅಣ್ಣನಿಗೆ ಬೇಡಿಕೊಂಡಿದೆ, ಅಣ್ಣ ಸಹಾಯ ಮಾಡು. ಸಹಾಯ ಮಾಡಬೇಕಾದ ಅಣ್ಣಂದವರು ಕೈ ಬಿಡುವಾಗ ಆತನು ದೇವರ ಕಡೆಗೆ ತನ್ನ ಕಣ್ಣು ತಿರಿಸಿ
ಆಕಾಶವನ್ನು ಭೂಮಿಯನ್ನುಂಟು ಮಾಡಿದ ಯೆಹೋವನ ಕೈಗಳಿಗೆ ತನ್ನ ಪ್ರಾಣವನ್ನು ಒಪ್ಪಿಸಿ, ನನಗೆ ಯಾರೂ ಸಹಾಯ ಇಲ್ಲವೇ ಭೂಮಿಯಲ್ಲಿ ಎಲ್ಲರೂ ತನ್ನ ಬಾಗಿಲು ಮುಚ್ಚಿ ಹೋದರು, ದೇವರೇ ನೀವಾದರೂ ನನಗೊಂದು ಸಹಾಯ ಮಾಡಿ ಎಂದೇಳಿ ಆದನು. ಭಕ್ತಿಯಿಂದ ದೇವರ ಸನ್ನಿಧಿಯಲ್ಲಿ ಅತ್ತರು ಕಣ್ಣೀರಿಂದ ಗೋಳಾಡುವಾಗ ಆತನ ಕಣ್ಣೀರನ್ನು ನೋಡಿದ ದೇವರು ಅವನನ್ನು ಪೋಟೀಫರನ ಮನೆಗೆ ಸೇರಿಸಿದರು. ಆ ಮನೆಯಲ್ಲಿದ್ದವನು ದೇವರು ಅವನ ಜೊತೆಯಲ್ಲಿರೋಕ್ಕೆ ಶುರು ಮಾಡಿದರು. ಆ ಮನೆಯಲ್ಲಿ ಅವನಿಗೆ ಹೇಳಿಕೆ ಬಂದು ಅವನಿಗೆ ಎಲ್ಲ ಅಧಿಕಾರ ಅವನಿಗೆ ಕೊಟ್ಟಿದ್ದರು. ಆಗಲೂ ಸೈತಾನ ಬಿಟ್ಟಿಲ್ಲ. ಅವನ ಪ್ರಮೋಷನ್ಗೆ ನೆಕ್ಸ್ಟ್ ಒಂದು ಚಾನ್ಸ್ ಇತ್ತು, ಒಂದು ಪರೀಕ್ಷೆ. ಪಾಪ ಮಾಡುವನ ದೇವರಿಂದ ಬಂದವನಲ್ಲ, ನೀನು ಪಾಪ ಮಾಡುತ್ತೀಯೋ ಇಲ್ಲವೋ ಒಂದೊಂದು ಪರೀಕ್ಷೆ ಬರುವಾಗ ಆತನು ಅದರಲ್ಲಿ ಪಾಪ ಮಾಡಿಲ್ಲ. ನಾನು ನನ್ನ ದೇವರಿಗೆ ಹೇಗೆ ದ್ರೋಹ ಮಾಡಿ ನನ್ನ ದೇವರಿಗೆ ಪಾಪ ಮಾಡೋದಿಲ್ಲ ಎಂದು ಹೇಳಿಕೊಂಡು ಆತನ ಪಾಪದಿಂದ ಓಡಿ ಹೋಗುವಾಗ ಮತ್ತೆ ಅವನ ಕರ್ಕೊಂಡು ಹೋಗಿ ಈಗ ಸೆರೆಮನೆಯಲ್ಲಿ ಹಾಕ್ತಾ ಇದ್ದಾರೆ. ಆದರೆ ಯೆಹೋವನು ಅವನ ಸಂಗಡ ಇದ್ದನು. ಸೆರೆಮನೆಯಲ್ಲೂ ಯೆಹೋವನು ಅವನ ಸಂಗಡ ಇದ್ದರು. ಸೆರೆಮನೆಯಲ್ಲೂ ಯೋಸೇಫರ ಸಂಗಡ ದೇವರಿದ್ದರು. ಆ ಸೆರೆಮನೆ ಅಧಿಕಾರಿಗೆ ಅವನ ಮೇಲೆ ಕರುಣೆ ತೋರಿ ಅಧಿಕಾರಿ ಎಲ್ಲವನ್ನು ಅವನ ಕೈಗಳಲ್ಲಿ ಒಪ್ಪಿಸಿದೆ. ನೀವೇ ನೋಡ್ಕೊಪ್ಪ, ನೀನು ಒಳ್ಳೆ ಹುಡುಗ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿರುವಾಗ ನಮ್ಮ ನಡತೆಯನ್ನು ದೇವರು ಮೆಚ್ಚಿದರೆ, ನಮ್ಮ ದಾರಿಯಲ್ಲಿ ದೇವರು ಮೆಚ್ಚಿದರೆ, ನಮ್ಮ ಶತ್ರು ಮಿತ್ರರಾಗೇ ಆಗುತ್ತಾರೆ. ನಮಗೆ ಬರುವ ಶತ್ರುಗಳು ಮಿತ್ರರಾಗೇ ಆಗುತ್ತಾರೆ. ನಮ್ಮ ದಾರಿಯಲ್ಲಿ ಮುಚ್ಚಿರೋ ಬಾಗಿಲು ತೆರೆದು ಬರುತ್ತದೆ. ನಮ್ಮ ಮುಂದೆ ಅವಮಾನ ಪಡಿಸುವ ಬೇಡಿಕೊಳ್ಳುವರಾಗಿ ಮಾರ್ಪಡಿಸುವರು ಸರ್ವಶಕ್ತರಾದ ದೇವರಾಗಿದ್ದಾರೆ. ನಮ್ಮನ್ನೇ ಸಮರ್ಪಿಸಿ ಕೊಡೋಣ. ಈ ಪ್ರೀತಿ ಎಷ್ಟು ದೊಡ್ಡದು. ಆದರೆ ಹೊಟ್ಟೆ ಕಿಚ್ಚು ಪೆಟ್ಟು ಬಂದು ಅಣ್ಣಂದರು ಅವನನ್ನು ಹಾಳು ಮಾಡಕ್ಕೆ ನೋಡಿದೆ. ಇವನು ಕನಸು ಇವನ ಎಲ್ಲರಿಗಿಂತ ದೊಡ್ಡವನಾಗಬೇಕು. ಏನೇನು ಹೇಳಿ ಪ್ರೇಯರ್ ಮಾಡ್ತಾನೆ ಇವನು, ಏನೇನು ಕನಸು ನೋಡ್ತಾನೆ ಇವನು. ಇವನ ಕನಸು ಯಾವುದು ಫಲಿಸಬಾರದು. ಇವನನ್ನು ಹಾಳು ಬಾವಿಗೆ ಹಾಕ್ಬಿಡೋಣ. ಅಯ್ಯೋ ಅಣ್ಣಂದವರೇ, ನೀವು ಬುದ್ಧಿಹೀನರು. ನೀವು ಆಳುಬಾವಿಯಲ್ಲಿ ಹಾಕಿದರೆ ಅವನು ಪ್ರಾರ್ಥನೆ ಮಾಡೋದು. ನೀವು ಆಳುಬಾವಿಯಲ್ಲಿ ಹಾಕಿದರೆ ಅವನು ಅಲ್ಲಿಂದ ಪೋಟೀಫರನ ಮನೆಗೆ ಹೋಗೋದು. ನೀವು ಆಳುಬಾವಿಯಲ್ಲಿ ಹಾಕಿದರೆ ಅವನು ಪ್ರಾರ್ಥನೆ ಮಾಡಿ ದೇವರವನ ಸಂಗಡ ಜೊತೆಯಲ್ಲಿರುತ್ತಾರೆ. ಆಳುಬಾವಿ ಹಾಕಿದ ಹೋಗಿದರೆ ಅವನ ಪ್ರಾರ್ಥನೆ ಜಾಸ್ತಿ ಮಾಡ್ತಾ ಇರಲಿಲ್ಲ, ದೇವರವನ ಸಂಗಡನೆ ಇರ್ತಾ ಇರಲಿಲ್ಲ. ಆಮೇಲೆ ಅವನಿಗೆ ಉದ್ಧಾರಣ ಆಗ್ತಾನೂ ಇರಲಿಲ್ಲ. ಎಲ್ಲವೂ ಒಳ್ಳೆಯದಕ್ಕೆ ನಂಬುತ್ತೀರಾ? ಇವತ್ತು ಬಂದಿರೋದೆಲ್ಲ ಒಳ್ಳೆಯದನ್ನು ನಂಬುತ್ತೀರಾ? ದೇವರನ್ನು ಮೆಚ್ಚಿಸೋಸ್ಕರ ದೇವರೇ, ನನ್ನ ನಡತೆಯಲ್ಲಿ ನಿಮಗೆ ಮೆಚ್ಚುಗೆಯಾಗಲಿ, ನನ್ನ ಮಾತಲ್ಲಿ ನಿನಗೆ ನೆಚ್ಚಿಗೆಯಾಗಲಿ. ಏನು ಮರೆತರು? ಜ್ಞಾನೋಕ್ತಿ 16:7 ಮರಿಬೇಡಿ ಪ್ರಿಯರೇ. 1 ಅವರ್ ಕುತ್ಕೊಂಡು ನೀವು ಪ್ರಾರ್ಥನೆ ಮಾಡಿ ನೋಡಿ. ನನ್ನ ದಾರಿಯಲ್ಲಿ ನೀವು ಮೆಚ್ಚು ಅಂದೇಳಿ 1 ಅವರ್ ಪ್ರಾರ್ಥನೆ ಮಾಡಿ. ನಿಮ್ಮ ಜೀವನದಲ್ಲಿ ಲೈಫ್ ಚೇಂಜ್ ಆಗುವ ಅದ್ಭುತ ನಡೆಯುತ್ತದೆ. ನೋಡಿದ ತೆರೆ, ನೋಡಿದ ಮೋಡ ನಿಮಿಷಕ್ಕೆ ಹೋಗಿ ದೇವರ ಸಮಾಧಾನ ನಿಮಗೆ ಸಿಕ್ಕುತ್ತದೆ. ಆಕಾಶ ಮಟ್ಟ ಬೆಳೆದು ಬಂದಿರುವ ತೆರೆಗಳು ಅದು ನೆಲ ಸಮಾನವಾಗಿ ನಿನ್ನ ಮಾತಿಗೆ, ಅದು ಅಪ್ಪಡೆಗೆ ಅದು ಸಿದ್ಧವಾಗಿ ನಿಲ್ಲುತ್ತದೆ. ನಾನು ಇನ್ನೇನು ಮಾಡಬೇಕೆಂದು ತೆರೆಗೆ ಹೇಳುತ್ತದೆ. ನಾನು ಅಡಗಿದೆ, ಸಮಾಧಾನ ಆಗಿದೆ, ಶಾಂತವಾಗಿದೆ, ಇನ್ನೇನು ಮಾಡಲಿ ಅಂಥ ಪವರ್ ನಿನ್ನ ಪ್ರಾರ್ಥನೆಗಿದೆ. ಒಬ್ಬನ ದಾರಿಯಲ್ಲಿ ದೇವರು ಮೆಚ್ಚಿದರೆ ಅಂಥ ಪವರ್ ಅವನಲ್ಲಿ ಬರುತ್ತದೆ. ಆದ್ದರಿಂದ ಇವತ್ತಿಂದ ಒಂದೇ ಒಂದು ಹಠ, ನನ್ನ ದಾರಿಯಲ್ಲಿ ದೇವರೇ ನೀವು ಮೆಚ್ಚಬೇಕು. ನನ್ನ ಶತ್ರುಗಳು, ನನ್ನ ಸಾಲಗಾರರು, ನನ್ನ ಕೆಲಸದಾರರು, ನನ್ನ ಸೂಪರ್ವೈಸರು, ನನ್ನ ಮ್ಯಾನೇಜರು, ನನ್ನ ಮನೆಯಲ್ಲಿರೋ ಹೆಂಡತಿ ಗಂಡ, ನನ್ನ ಪಕ್ಕದ ಮನೆಯವರು, ನನ್ನ ಅತ್ತೆ ಮಾವ, ನನ್ನ ಸೊಸೆ, ನನ್ನ ಅಳಿಯ, ನಮಗೆ ತಂದೆ ತಾಯಿ ಮಕ್ಕಳು ಯಾರಿದ್ದಾರೋ ಎಲ್ಲರೂ ನಿಮ್ಮ ದಾರಿಯಲ್ಲಿ ಬರಬೇಕಾದ್ರೆ ನೀವು ದೇವರಿಗೆ ಮೆಚ್ಚುಗೆಯಾಗಿ ನಡಿಲಿಕ್ಕೆ ಪ್ರಾರ್ಥಿಸಿರಿ. ಜ್ಞಾನೋಕ್ತಿ 16:7 ಹೇಳಿ ಪ್ರಾರ್ಥಿಸಿರಿ. ವಾಕ್ಯದಲ್ಲಿದೆ, ನೀವು ಪಾಪ ಮಾಡುವರ ಜೊತೆಯಲ್ಲಿ, ಮನಸ್ಸು ಎಳಕೊಂಡು ಹೋಗುವರ ಜೊತೆಯಲ್ಲಿ ಸೇರಿ ಹಾಳಾಗ ಕೊಪ್ಪಿಸ್ಕೊಡ್ಬೇಡ, ದೇವರ ಜೊತೆಯಲ್ಲಿ ನಡೆಯಿರಿ. ಇಲ್ಲವಾದರೆ ಇನ್ನೊಂದು ದಿವಸ ನಿಮಗೆ ಬರುವಾಗ ಆ ಕಷ್ಟದಲ್ಲಿ ನೀವು ಹೆಚ್ಚಾಗಿ ದುಃಖ ಪಡಬೇಕಾಗತ್ತೆ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಿಸಿ ಕೊಡೋಣ. ನಮಗೆ ಬಂದಿರುವ ಹಾಳು ಬಾವಿ, ನಮಗೆ ಬಂದಿರುವ ಸೆರೆಮನೆ,
ನಮಗೆ ಬಂದಿರುವ ಅವಮಾನದ ಮಾತುಗಳು, ಕೆಟ್ಟ ಮಾತುಗಳು, ದೂರು ಮಾತುಗಳು, ನಾವು ಏನು ಮಾಡದೆ ಹೇಳಿರುವ ಉರುಳಿಲ್ಲದ ಮಾತುಗಳು ನಮ್ಮ ಪ್ರಮೋಷನ್ಗೆ ಒಂದೊಂದು ಸ್ಟೆಪ್ಪುಗಳದು. ನಮ್ಮ ಪ್ರಮೋಷನ್ಗೆ ಒಂದೊಂದು ಸ್ಟೆಪ್ಪು. ಹೊಟ್ಟೆ ಕಿಚ್ಚು ಯಾರಾದರೂ ಪಡ್ತಾ ಇದ್ರೆ ನಿಮಗೆ ಹೇಳ್ತೀನಿ, ನೀವು ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತೀರೋ ಅವರ ಮುಂದೆ ಹೋಗಿ ನೀವು ಬೇಡಿಕೊಳ್ಳಬೇಕಾಗುತ್ತೆ. ಯೋಸೇಫನ ಅಣ್ಣಂದರು ಹೊಟ್ಟೆ ಕಿಚ್ಚು ಪಟ್ಟಿದ್ದರಿಂದ ಯೋಸೇಫಿನ ಅಣ್ಣಂದರು ಯೋಸೇಫಿನ ಮುಂದೆ ಹೋಗಿ ಬೇಡಿಕೊಳ್ಳೋದು ಮಾತ್ರ ಅಲ್ಲ, ಅಡ್ಡ ಬಿದ್ರು ಎಂದು ಬರೆಯಲ್ಪಟ್ಟಿದೆ. ಅವರು ನಡಿಗಿದೆ. ಯೋಸೇಫನ್ನು ನೋಡಿ ಹಲವಾರು ಸಲ ನಡಿಗಿದೆ. ವಾಕ್ಯ ಓದಿ ನೋಡಿ, ಹಲವಾರು ಸಲ ಅವರು ನಡಿಗುತ್ತಾ ಇದೆ. ಅಯ್ಯೋ 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 ಯೋಸೇಫನ ನೋಡಿ ಭಯಪಡ್ತಾ ಇದೆ. ಯಾಕೆ? ನೀನು ಹೊಟ್ಟೆ ಕಿಚ್ಚು ಪಟ್ಟಿಲ್ಲದಿದ್ರೆ, ನೀನು ಅಲ್ಲಿ ಕಳಿಸಿಲ್ಲದ್ರೆ, ಅಣ್ಣ ಇಲ್ಲಿ ಬೇಕಾದಷ್ಟು ದವಸ ಧಾನ್ಯ ಇದ್ರೆ ತಕೊಂಡು ಹೋಗಿ ತಿನ್ನಿರಿ ಅಂತೇಳಿ ಯೋಸೇಫರು ಒಂದು ರೀತಿಯಲ್ಲಿ ಮಂತ್ರಿ ಆಗ್ತಾ ಇದ್ರು, ಕೊಡ್ತಾ ಇದ್ರು. ನೀನು ಹೊಟ್ಟೆ ಕಿಚ್ಚು ಪಟ್ಟ ಕಾರಣದಿಂದ ಏನಾಯ್ತು? ನೀನೀಗ ಅಡ್ಡ ಬೀಳಬೇಕಾಯ್ತು, ನೀನು ಭಯ ಪಡಬೇಕಾಯ್ತು, ನೀನು ಅಯ್ಯೋ ಕ್ಯೂ ಅಲ್ಲಿ ನಿಲ್ಲಬೇಕಾಯ್ತು, ಬೇರೆ ದೇಶದವರೆಂದು ಹೇಳಿ ಅಳಬೇಕಾಯ್ತು, ನಾಚಿಗ ಪಡಬೇಕಾಯ್ತು. ಇದೆಲ್ಲ ಹೊಟ್ಟೆ ಕಿಚ್ಚು ಪಟ್ಟಿದ್ದ. ಪ್ರಿಯರೇ, ಇನ್ನೊಂದು ವಶ ನಮಗಿದೆ. ನಾವು ಹೊಟ್ಟೆ ಕಿಚ್ಚು ಪಡುವರಾಗಿರಬೇಡ. ಹೊಟ್ಟೆ ಕಿಚ್ಚು ಯಾರಾದರೂ ನಮ್ಮ ಮೇಲೆ ಮಾಡಿದರೂ ಯಾವತ್ತೂ ಭಯ ಪಡಬೇಡ, ಆಲೋಚಿಸಬೇಡ, ಚಿಂತೆ ಮಾಡಬೇಡ. ನಿಮ್ಮ ಎಲ್ಲ ವಿಷಯಗಳು ನಿಮ್ಮಲ್ಲಿ ತಿಳಿದುಕೊಳ್ಳುವ ದೇವರ ಕಡೆಗೆ ನೋಡಿರಿ, ಯೆಹೋವನನ್ನು ದೃಷ್ಟಿಸಿರಿ. ಆತನನ್ನು ದೃಷ್ಟಿಸಿದವರು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ. ಅವರು ಹಾಳು ಬಾವಿಯಲ್ಲಿ ಬಂದಿದ್ದರು, ಅವರನ್ನು ಸೆರೆಮನೆಯಲ್ಲಿ ಇಟ್ಟಿದ್ದರು. ಅವರು ತಕ್ಕ ಸಮಯದಲ್ಲಿ ಮಂತ್ರಿ ಸ್ಥಾನಕ್ಕೆ ಬಂದು ಅವರು ಬಂದು ಅಡ್ಡ ಬೀಳುತ್ತಾರೆ. ಒಂದು ದಿವಸ ಬಂದೇ ಬರುತ್ತದೆ ಎಂದು ನೀವಿವತ್ತು ನೆನಪಲ್ಲಿ ಇಟ್ಟುಕೊಳ್ಳಿರಿ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಿಸಿ ಕೊಡೋಣ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಒಪ್ಪಿಸೋಣ. ದೇವರೇ, ನಿಮ್ಮ ದಾರಿಯಲ್ಲಿ ನಡೀಲಿಕ್ಕೆ ದೇವರ ಪವಿತ್ರಾತ್ಮರು ನಮಗೆ ಎಲ್ಲದಕ್ಕೂ ಸಹಾಯ ಮಾಡಿಕೊಳ್ಳುತ್ತಾರೆ. ಪವಿತ್ರಾತ್ಮನೇ ನಮ್ಮಲ್ಲಿ ಇಳಿದು ಬಂದು ನಿಮ್ಮ ದಾರಿಯಲ್ಲಿ ನಡಿಲಿಕ್ಕೆ ನಮಗೆ ಸಹಾಯ ಮಾಡಿ ಎಂದು ಕೇಳಿಕೊಳ್ಳೋಣ. ದೇವರಾತ್ಮನೇ, ನೀವು ಇಳಿದು ಬಂದು ಈ ವಾಕ್ಯವನ್ನು ನೆನಪಲ್ಲಿಟ್ಟುಕೊಂಡು ನಾವು ಕೂಡ ಉದ್ಧಾರಣ ಆಗಬೇಕು, ನಾವು ಕೂಡ ಆಶೀರ್ವಾದ ಆಗಬೇಕು, ನಾವು ಕೂಡ ದೇವರ ಮಕ್ಕಳಂದ ಎಲ್ಲ ಆಶೀರ್ವಾದಗಳು ಹೊಂದಿಕೊಳ್ಳಬೇಕು. ಓ, ವಾಕ್ಯ ನೆನಪಲ್ಲಿ ಕೊಡಿ, ವಾಕ್ಯ ಬೋಧಿಸಿ ಕೊಡಿ, ವಾಕ್ಯ ತಿಳಿಯಪಡಿಸಿ ಕೊಡಿ ಎಂದು ಹೇಳಿ ಪವಿತ್ರಾತ್ಮನನ್ನು ಕೇಳಿಕೊಳ್ಳೋಣ. ಪವಿತ್ರಾತ್ಮ ನಮ್ಮಲ್ಲಿದ್ದರೆ ಸಕಲ ವಿಷಯವನ್ನು ಉಪದೇಶ ಮಾಡಿ ನಡೆಸ್ತಾರೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ವಾಕ್ಯ ನಾವು ಅನುಸರಿಸಿ ವಾಕ್ಯ ಪ್ರಕಾರ ಮಾಡಿಕೊಂಡು ನಮಗೇನೇ ಕಷ್ಟ ಬಂದರೂ ದೇವರು ನಮ್ಮ ಸಂಗಡ ಇದ್ರೆ ಜಯ ಗ್ಯಾರಂಟಿ. ನಮ್ಮ ಸಂಗಡ ದೇವರಿದ್ರೆ ಜಯ ಬಂದೇ ಬರುತ್ತದೆ. ದೇವರ ಆತ್ಮನಿಂದ ತುಂಬಲ್ಪಡಲಿ ಎಲ್ಲ ಮೋಡಗಳು ಯೇಸು ನಾಮದಲ್ಲಿ ನೀಗಿ ಪವಿತ್ರಾತ್ಮನಿಂದ ಬರುವ ಓ ಚೀಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವಾಕ್ಯದ ಶಕ್ತಿಯಿಂದ ಪವಿತ್ರಾತ್ಮ ಇಳಿದು ಬರೋದಕ್ಕಾಗಿ ಕೇಳಿಕೊಳ್ಳೋಣ. ವಾಕ್ಯದ ಶಕ್ತಿಯಿಂದ ಪವಿತ್ರಾತ್ಮ ಇಳಿದು ಬಂದು ವಾಕ್ಯವನ್ನು ಬಲಪಡಿಸೋದಕ್ಕಾಗಿ, ಸ್ಥಿರಪಡಿಸೋದಕ್ಕಾಗಿ, ನೆನಪಲ್ಲಿ ಇಟ್ಟುಕೊಳ್ಳೋದಕ್ಕಾಗಿ, ವಾಕ್ಯ ಜೀವಂತವಾಗಿ, ವಾಕ್ಯ ಜೀವವಾಗುವುದಕ್ಕಾಗಿ, ವಾಕ್ಯ ಜೀವವಾಗುವುದಕ್ಕಾಗಿ ಪವಿತ್ರಾತ್ಮನಿಗಾಗಿ ಬೇಡಿಕೊಳ್ಳೋಣ. ಧೇರೆ ಧೇರೆ ಶಬಬ ಬಲಾಧುರಿ ಗರಬರ ದುರಾಹ ಬಲವಾ. ಓ ಪವಿತ್ರಾತ್ಮನೇ, ವಂದನೆ 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 ವಂದನೆ. ವಾಕ್ಯವನ್ನು ನೆನಪು ಕೊಡುವ ದೇವರಾತ್ಮನೇ ವಂದನೆ. ವಾಕ್ಯವನ್ನು ಬೆಂಕಿಯಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುವ ದೇವರಾತ್ಮನೇ ವಂದನೆ 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 ವಂದನೆ. ವಾಕ್ಯದ ಫಲ, ವಾಕ್ಯದ ಬಲ, ವಾಕ್ಯದ ಬಲ, ವಾಕ್ಯದ ಬಲ ಹೆಚ್ಚಾಗಲಿ. ವಾಕ್ಯದ ಶಕ್ತಿ ಮಕ್ಕಳಲ್ಲಿ ತುಂಬಲಿ. ಪವಿತ್ರಾತ್ಮನ ಈ ಮಕ್ಕಳಲ್ಲಿ ಇಳಿದು ಬಂದು ವಾಕ್ಯವಾಗಿ ಅವರಲ್ಲಿ ನೆಲೆಗೊಳ್ಳುವಂತೆ 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 ದೇವರ ಅಗ್ನಿ ಅಭಿಷೇಕ ಉಂಟಾಗಲಿ. ವಾಕ್ಯ ಕೇಳುದ ಪ್ರತಿಯೊಬ್ಬರ ಮೇಲೆ ದೇವರ ಶಕ್ತಿ ಇಳಿದು ಬಂದು ಪವಿತ್ರಾತ್ಮ ತುಂಬಲ್ಪಡೆ, ದೇವರಾತ್ಮನ ತುಂಬಲ್ಪಡೆ, ದೇವರಾತ್ಮ ತುಂಬಲ್ಪಡೆ. ಪವಿತ್ರಾತ್ಮ ಅಗ್ನಿ ಓ ಶಬ ರಿಬಾ ದಿಕ್ಕ ಬರದು ರಾಭರಭವ. ಪವಿತ್ರಾತ್ಮರ ಅಗ್ನಿ ಸ್ಪರ್ಶಿಸು 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 ಸ್ಪರ್ಶಿಸು. ಓ ಪ್ರತಿಯೊಬ್ಬರ ದೇವರ ಬೆಂಕಿಯಾದ ಆತ್ಮನು, ಅಗ್ನಿ ಆತ್ಮನು, ಚೈತನ್ಯದ ಆತ್ಮನು, ಬಲಪಡಿಸುವ ಆತ್ಮನು, ವಾಕ್ಯ ಪಾಲನೆ ಮಾಡಲಿಕ್ಕೆ ಶಕ್ತಿ ಪಡಿಸುವ ದೇವರ ಅಭಿಷೇಕದ ಬೆಂಕಿ. ಓ ರೀ ಬಾ 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 ಬಾ. ಓ ರೀ ಬಾ 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 ಬಾ. ತುಂಬಿಸು 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 ತುಂಬಿಸು. ವಾಕ್ಯಕ್ಕೆ ಜೀವ ಬರಲಿ. ವಾಕ್ಯ ಅನುಸರಿಸಿಕೊಳ್ಳಿಕ್ಕೆ ಕೃಪೆಯುಂಟಾಗಲಿ. ವಾಕ್ಯ ಅನುಸರಿಸಿಕೊಳ್ಳಿಕ್ಕೆ ವರ ಉಂಟಾಗಲಿ. ಆ ಹೊಟ್ಟೆ ಕಿಚ್ಚು ಅಸೂಯೆಗಳಿಂದ ಬಿಡುಗಡೆಯಾಗಲಿ, ದುರಾತ್ಮನ ಶಕ್ತಿಗಳಿಂದ ಬಿಡುಗಡೆಯಾಗಲಿ. ಪಾಪ ಮಾಡುವನು ದೇವರಿಂದ ಹುಟ್ಟಿದವನಲ್ಲ ಅಂತ ಹೇಳುವಾಗ ಪಾಪ ಮಾಡುವ ಎಲ್ಲರೂ ಕೂಡ ಪರಿಶುದ್ಧರಾಗಲಿ. ದೇವರೇ, ನೀವು ಬರುವ ದಿವಸಗಳು ಎಷ್ಟೋ ಹತ್ತಿರವಾಗಿರುವಾಗ ಒಬ್ಬರು ಕೂಡ ಪಾಪಿಗಳಾಗಿರದಂತೆ ಎಲ್ಲ ಪಾಪಗಳು ಇವತ್ತು ಯೇಸುವಿನ ನಾಮದಲ್ಲಿ ಶರೀರ ಪ್ರಾಣ ಆತ್ಮಗಳನ್ನು ಬಿಟ್ಟು ತೊಲಗಲಿ. ಪಾಪ ಮಾಡುವ ಮನಸ್ಸು ನೀಗಿ ಹೋಗಲಿ. ಅಸೂಯೆ ಆತ್ಮಗಳು ನೀಗಿ ಹೋಗಲಿ. ಎಲ್ಲ ಕೆಟ್ಟ ದುರಾತ್ಮ ಕ್ರಿಯೆಗಳು ನಿಷ್ಫಲವಾಗಲಿ.
ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಪಾಲನೆ ಮಾಡುವರಾಯಿ, ಸ್ವೀಕರಿಸುವರಾಯಿ, ಅನುಸರಿಸುವರಾಯಿ ಮಾರ್ಪಡಲಿ. ವಾಕ್ಯದ ಬಲ ಮಕ್ಕಳಲ್ಲಿ ತುಂಬಲಿ. ಅನೇಕರಿಗೆ ಈ ಮಕ್ಕಳೊಂದು ಸಾಕ್ಷಿಯಾಗಿರಲಿ. ಇವರು ನಡೆಯುವಾಗ ಆಶೀರ್ವಾದ, ಇವರು ಹೋಗುವಾಗ ಆಶೀರ್ವಾದ, ಇವರು ಮಾತಾಡುವಾಗ ಆಶೀರ್ವಾದ, ಇವರನ್ನು ನೋಡುವಾಗ ಆಶೀರ್ವಾದ. ಆ ರೀತಿಯಲ್ಲಿ ಮಕ್ಕಳ ಲೆವೆಲ್ ಬದಲಾವಣೆ. ಒಂದೊಂದು ಕುಟುಂಬಗಳಲ್ಲೂ ಶುಭ ಉಂಟಾಗಲಿ. ಹೋಗುವ ಮನೆಗಳಲ್ಲಿ ಅದ್ಭುತಗಳಾಗಲಿ. ಹೋಗುವ ಮನೆಗಳಲ್ಲಿ ಅದ್ಭುತಗಳು ನಷ್ಟವಾಗಿರುವುದು ತಿರುಗಿ ಬರಲಿ. ಹೋಗಿರುವುದು ಬಂದು ಸೇರಲಿ. ಮುಚ್ಚಿರೋ ಬಾಗಿಲು ತೆರೆದು ಬರಲಿ. ದೇವರೇ, ಬೇಡದ ಗೋಡೆಗಳು ಕೆಡವಲ್ಪಡಲಿ. ಯೇಸುವಿನ ನಾಮದಲ್ಲಿ ಸಕಲ ಶುಭಗಳಿಂದಲೂ ದೇವರೇ ವಾಕ್ಯವನ್ನು ಸ್ವೀಕರಿಸಿ ಪವಿತ್ರಾತ್ಮ ತುಂಬಿ ಬದುಕುವಂತೆ ಎಲ್ಲರಿಗೂ ಸಹಾಯ ಮಾಡಿ. ದೇವರೇ, ನಮ್ಮನ್ನೇ ತಗ್ಗಿಸಿ ಸಮರ್ಪಿಸುತ್ತೇವೆ. ವಾಕ್ಯ ನೆಲೆಗೊಂಡಿರಲಿ. ವಾಕ್ಯ ಪ್ರಾಣದೊಂದಿಗೆ ಬೆರೆತು ಜೊತೆಯಲ್ಲಿದ್ದು ಫಲ ಕೊಟ್ಟು ದೇವರೇ, ಅನೇಕರ ಮುಂದೆ ಈ ಮಕ್ಕಳೊಂದು ದೊಡ್ಡ ಸಾಕ್ಷಿಗಳಾಗಿ ಭೂಮಿಯಲ್ಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನೀವು ಉನ್ನತ ಸ್ಥಿತಿಗೆ ಬರುವನೆಂದ ಮಾತು ಯೋಸೇಫನಲ್ಲಿ ನೆರವೇರಿದರೆ ಈ ವಾಕ್ಯ ಕೇಳಿದ ನಮ್ಮೆಲ್ಲರಲ್ಲೂ ನೆರವೇರಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರಗಳಲ್ಲಿ ಎಲ್ಲವನ್ನು ತಗ್ಗಿಸಿ ಸಮರ್ಪಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಹಿಮೆಗಳು ನಿಮಗೊಬ್ಬರಿಗೆ ಸಲ್ಲಲಿ ಪರಲೋಕ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.